ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ In Women's Kabaddi World Cup, Team India, and now the moment, the Champions Trophy for Team India. ಭಾರತದ ವನಿತೆಯರಿಗೆ 2ನೇ ಕಬಡ್ಡಿ ವಿಶ್ವಕಪ್ ಕಿರೀಟ ವಿಷಯದ ಕುರಿತು ಚರ್ಚೆ. ಭಾಗವಹಿಸುವವರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಮಮತಾ ಪೂಜಾರಿ, ಸ್ಪೋರ್ಟ್ಸ್ ಕಾಮೆಂಟೇಟರ್ ಚಂದ್ರಮೌಳಿ ಸಿ ಕಣವಿ ಹಾಗೂ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ತೇಜಸ್ವಿನಿ ಬಾಯಿ. ಕೇಳಿ, ಭಾರತದ ವನಿತೆಯರಿಗೆ 2ನೇ ಕಬಡ್ಡಿ ವಿಶ್ವಕಪ್ ಕಿರೀಟ. ಆಕಾಶವಾಣಿ ಶ್ರೋತೃಗಳಿಗೆ ಸ್ವಾಗತ. 2025 ಅಂತಾರಾಷ್ಟ್ರೀಯ ಮಹಿಳಾ ಕ್ರೀಡಾ ವರ್ಷ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಸಮಯ. ಏಕೆಂದ್ರೆ ಭಾರತೀಯ ಮಹಿಳಾ ಕ್ರೀಡಾಪಟುಗಳು ಭಾರತೀಯರಿಗೆ ಹೆಮ್ಮೆಯಿಂದ ಬೀಗು ಹಾಗೆ ಮಾಡಿದ್ದಾರೆ. ಭಾರತೀಯ ಮಹಿಳೆಯರ ನಾರಿ ಶಕ್ತಿಯಿಂದ ಸರಣಿ ಟ್ರಾಫಿಗಳನ್ನು ಗೆಲ್ಲಲು ಸಾಧ್ಯವಾಗಿದೆ. ಮೊದಲು ಅಂಡರ್-19 ವಿಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್, ನಂತರ ಮಹಿಳೆಯರ ಮೊಟ್ಟ ಮೊದಲ ಓಡಿಐ ಕ್ರಿಕೆಟ್ ವರ್ಲ್ಡ್ ಕಪ್, ನಂತರ ಮಹಿಳೆಯರ 2ನೇ ಕಬಡ್ಡಿ ವರ್ಲ್ಡ್ ಕಪ್, ಆಮೇಲೆ ಭಾರತೀಯ ಅಂಧ ಮಹಿಳಾ ಕ್ರಿಕೆಟ್ ಟೀಮ್ಗೆ ವಿಶ್ವಕಪ್. ಇತ್ತೀಚೆಗೆ ಬಾಂಗ್ಲಾದೇಶ ರಾಜಧಾನಿ ಢಾಕಾದಲ್ಲಿ ನಡೆದಂತ 2ನೇ ಮಹಿಳಾ ಕಬಡ್ಡಿ ವಿಶ್ವಕಪ್ ನಡೆದಾಗ ಅಲ್ಲಿ ನಮ್ಮ ಮಹಿಳೆಯರು 2ನೇ ಬಾರಿ ಚಿನ್ನದ ಪದಕ ಪಡೆದರು. ಈ ಹಿಂದೆ 2012ರಲ್ಲಿ ಪಾಟ್ನಾದ ಪಾಟಲಿಪುತ್ರ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದ ಮೊದಲ ಮಹಿಳಾ ಕಬಡ್ಡಿ ವಿಶ್ವಕಪ್ನಲ್ಲಿ ಫೈನಲ್ಸ್ನಲ್ಲಿ ಇರಾನ್ ವಿರುದ್ಧ 25-19 ಅಂತರದಿಂದ ಗೆದ್ದು ಚಿನ್ನ ಗಳಿಸಿದ್ರು. 13 ವರ್ಷಗಳ ನಂತರ ಮತ್ತೆ ಈಗ ಕಬಡ್ಡಿ ಮಹಿಳಾ ವಿಶ್ವಕಪ್ನಲ್ಲಿ 11 ಟೀಮ್ ಭಾಗವಹಿಸಿದ್ದು, ಯಾವಾಗಲೂ ಕಂಟಕವಾಗಿದ್ದಂತ ಇರಾನ್ ಮೇಲೆ 33-21 ಸೆಮಿಫೈನಲ್ಸ್ನಲ್ಲಿ ಹಾಗೂ ಫೈನಲ್ಸ್ನಲ್ಲಿ ಚೈನೀಸ್ ತಾಯ್ಪೆ ಒಂದು ಸರ್ಪ್ರೈಸಿಂಗ್ ಟೀಮ್ ಇದು. ಅವ್ರ ವಿರುದ್ಧ ರೋಚಕ ಫೈನಲ್ಸ್ನಲ್ಲಿ ವಿಜಯಿಯಾಗಿ 2ನೇ ಬಾರಿಗೆ ಚಿನ್ನದ ಪದಕ ಗಳಿಸಿತು. ಈ ಬಗ್ಗೆ ಮಾತನಾಡಲು ನಮ್ಮೊಡನೆ ಭಾರತೀಯ ಮಹಿಳಾ ಕಬಡ್ಡಿಯ ಕರ್ನಾಟಕದ 2 ರತ್ನಗಳು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ತೇಜಸ್ವಿನಿ ಬಾಯಿ ಅವರು. ನಮಸ್ಕಾರ ತೇಜಸ್ವಿನಿ ಅವರೇ. ಸ್ವಾಗತ ನಿಮಗೆ. ನಮಸ್ಕಾರ. ತೇಜಸ್ವಿನಿ ಅವರು, ನೀವು 2005ರಲ್ಲಿ ಡೆಬ್ಯೂ ಮಾಡಿದ್ರಿ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ. 2010ರ ಏಷ್ಯನ್ ಗೇಮ್ಸ್ ಗೋಂಗ್ಜಾವ್ ಅಲ್ಲಿ ಚೈನಾದಲ್ಲಿ ನಡೆದಾಗ ಅಲ್ಲಿ ಕ್ಯಾಪ್ಟನ್ ಆಗಿ ಚಿನ್ನದ ಪದಕ, ಚೀಫ್ ಕೋಚ್ ಆಗಿ 2022ರ ಏಷ್ಯನ್ ಗೇಮ್ಸ್ ಗೋಲ್ಡ್ ಹಾಗೂ 2025ರ ಇತ್ತೀಚೆಗೆ ಮುಕ್ತಾಯವಾದಂತಹ 2ನೇ ವಿಶ್ವಕಪ್ನಲ್ಲಿ ಕೂಡ ಚಿನ್ನ. 2006ರಲ್ಲಿ ಕರ್ನಾಟಕ ಸರ್ಕಾರದ ಏಕಲವ್ಯ ಅವಾರ್ಡ್, 2011ರಲ್ಲಿ ಭಾರತ ಸರ್ಕಾರದ ಅರ್ಜುನ ಅವಾರ್ಡ್, 2011ರಲ್ಲಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ, 2014ರಲ್ಲಿ ಮತ್ತೆ ಕೆಂಪೇಗೌಡ ಅವಾರ್ಡ್. ಈಗ ಮೆಂಬರ್ ಆಫ್ ಸೆಲೆಕ್ಷನ್ ಕಮಿಟಿ ಕೂಡ ಇದ್ದೀರಾ. ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಡೆವಲಪ್ಮೆಂಟ್ ಕಮಿಟಿ ಅದರಲ್ಲೂ ಇದ್ದೀರಾ. ಮಮತಾ ಪೂಜಾರಿ ಅವರು, ನಿಮಗೂ ಸ್ವಾಗತ. ಇವ್ರಿಗೆ ನಾವು ಕಾಮೆಂಟ್ರಿಯಲ್ಲಿ ಹೆರ್ಮುಂಡೆಯ ಹೆಮ್ಮೆಯ ಪುತ್ರಿ ಅಂತ ಹೇಳ್ತೀವಿ. ಕಾರ್ಕಳದ ಹತ್ರ ಹೆರ್ಮುಂಡೆ ಅಂತ ಚಿಕ್ಕೂರಿನ ಬಂದಂತವರು. ಮೊದಲ ವಿಶ್ವಕಪ್ ಪಟ್ನಾದಲ್ಲಿ ನಡೀತಲ್ಲ, ಅದರ ಕ್ಯಾಪ್ಟನ್ ಕೂಡ ಆಗಿದ್ರಿ ಮಮತಾ ಅವರು. ನಿಮಗೆ 2012ರಲ್ಲಿ ಕರ್ನಾಟಕ ಏಕಲವ್ಯ ಅವಾರ್ಡ್ ಬಂದಿದೆ, 2014ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಅದೇ ವರ್ಷ 2014ರಲ್ಲಿ ಭಾರತ ಸರ್ಕಾರದಿಂದ ಅರ್ಜುನ ಅವಾರ್ಡ್ ಕೂಡ ನಿಮಗೆ ಸಿಕ್ಕಿದೆ. ಹಲವಾರು ವರ್ಷಗಳಿಂದ ಪ್ರೋ ಕಬಡ್ಡಿ ಲೀಗ್ ನಲ್ಲಿ ಕನ್ನಡ ಕಾಮೆಂಟರಿ ಹೇಳ್ತಾ ನೀವು ಬಹಳ ಜನಪ್ರಿಯರಾಗಿದ್ದೀರಿ. ಇಬ್ರು ಸೇರಿ ಸುಮಾರು 50 ಚಿನ್ನದ ಪದಕ ಗಳಿಸಿದ್ರಿ. ಯಾಕಂದ್ರೆ 2001ರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅವಾಗಿಂದ ಇಲ್ಲಿವರೆಗೂ ಗೋಲ್ಡೇ ನಾವು ಗೆದ್ಕೊಂಡು ಬಂದಿರೋದು. ಸೊ ಜಾಸ್ತಿನೇ ಆಗಿದೆ. ಯಾವ್ದೋ ಒಂದ್ ಸರ್ತಿ ನ್ಯಾಷನಲ್ ಚಾಂಪಿಯನ್ಶಿಪ್ ಬ್ರಾಂಜ್ ಅಷ್ಟೇ, ಮಿಕ್ಕಿದ ಎಲ್ಲ ಒಂದ್ ಸಿಲ್ವರ್ ಒಂದು ಬ್ರಾಂಜ್ ಬಿಟ್ರೆ ಎಲ್ಲ ಚಿನ್ನ. ಅದಕ್ಕೆ ಚಿನ್ನದ ರಾಣಿಗಳಂತಾರೆ ನಿಮಗೆ. ಆಮೇಲೆ ಮೊದಲನೇದಾಗಿ ಮಮತಾ ಅವರೇ, 2012ರ ವಿಶ್ವಕಪ್ನಲ್ಲಿ ನೀವು ಕ್ಯಾಪ್ಟನ್ ಆಗಿದ್ರಿ. ಆವಾಗ ಮೊದಲೇ ಬಾರಿ ಚಿನ್ನದ ಪದಕ ಸಿಕ್ತು. ಫಸ್ಟ್ ರಿಯಾಕ್ಷನ್ ಆಗಿತ್ತು, ಹೇಗೆ ಅನಿಸ್ತಕ್ಕಂದ್ರೆ ಮೊಟ್ಟ ಮೊದಲ ವಿಶ್ವಕಪ್ ಅದು. ತುಂಬಾ ಕ್ಯಾಂಪ್ ಗಳೆಲ್ಲ ನಡೆಯುತ್ತೆ ಸರ್. ಟೂರ್ನಮೆಂಟ್ ಮೊದಲು ಫಸ್ಟ್ ಗೆ ಈ ವರ್ಷ ವರ್ಲ್ಡ್ ಕಪ್ ಇದೆ ಅಂತ ಸೆಲೆಕ್ಷನ್ ಆಗುತ್ತೆ, ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಅವಾಗ್ಲೇ ನಮ್ಗೆ ಒಂದು ಖುಷಿ ಆಗ್ತಾ ಇತ್ತು. ಪ್ಲಸ್ ಒಂದೊಂದೇ ಹೊಸ ಹೊಸ ವಿಷಯ ನಮ್ಗೆ ಗೊತ್ತಾಗ್ತಾ ಇತ್ತು. ಇಂಡಿಯಾ ಹೋಸ್ಟ್ ಮಾಡೋದು, 16 ಕಂಟ್ರಿ ಪಾರ್ಟಿಸಿಪೇಟ್ ಮಾಡೋದು, ಅದು ಫಸ್ಟ್ ಟೈಮ್ ಅಷ್ಟು ಕಂಟ್ರಿ ಯಾವತ್ತೂ ಬಂದಿರ್ಲಿಲ್ಲ. ಸೊ ಅದೆಲ್ಲ ತುಂಬಾ ಖುಷಿನೂ ಆಗ್ತಾ ಇತ್ತು. ಪ್ಲಸ್ ನಮ್ಮ ಮೇಲೆ ಪ್ರೆಷರ್ ಆಗ್ತಾ ಇದ್ರು. ಯಾಕಂದ್ರೆ 10 ಏಷ್ಯನ್ ಗೇಮ್ಸ್ ಅಲ್ಲಿ ನಾವು ಮ್ಯಾಚ್ ಹೋದಾಗ ಇರಾನ್ ಮೇಲೆ ಒಂದೇ ಪಾಯಿಂಟ್ ಅಲ್ಲಿ ಆಡಿರೋದು. ಸೊ ಅವಾಗ ಟಫ್ ಕಾಂಪಿಟಿಷನ್ ಅಂದ್ರೆ ಇರಾನ್ ಟೀಮ್ ನೋಡಿ ಹೋಸ್ಟ್ ಆಗ್ತಾ ಇದೆ. ಯಾಕಂದ್ರೆ ಮನೆಗ್ ಬಂದು ಹೊಡಿತೀವಿ ಅನ್ನೋ ಒಂದು ಇರುತ್ತೆ ಅಲ್ವಾ, ಮೆಡಲ್ ತಗೊಂಡೋಗೋದು. ನಮ್ಗೆ ಪ್ರೆಷರ್, ನಾವೇ ಹೋಸ್ಟ್ ಮಾಡ್ತಾ ಇರೋದು, ಕಬಡ್ಡಿನ ಇಷ್ಟು ಪ್ರಮೋಟ್ ಮಾಡ್ತಾ ಇರೋದು. ಸೊ ಕಬಡ್ಡಿಲಿ ಗೋಲ್ಡ್ ಬೇಕೇ ಬೇಕು.
ಆ ಪ್ರೆಷರ್ ನಮ್ಮ ಹತ್ರ ಇದೆ, ಬಟ್ ತೋರ್ಸ್ಕೊಳಕ್ ಆಗಲ್ಲ. ತೋರ್ಸಿದ್ರು ಕಷ್ಟ. ಕಬಡ್ಡಿ ಇನ್ಕ್ಲೂಡ್ ಮಾಡ್ತಾ ಇದಾರೆ, ನಾವು ಸಪೋರ್ಟ್ ಮಾಡ್ಬೇಕು ಅಂತ. ಕ್ಯಾಂಪ್ ಎಲ್ಲ ತುಂಬಾ ಜೋರಾಗಿ ಮಾಡಿಸ್ತಾ ಇದ್ರು, 3 ಟೈಮ್ ಪ್ರಾಕ್ಟೀಸು. ಅಲ್ಲಿ ಇಂಜುರಿ ಆದ್ರೆ ಮನೆಗೆ. ಇಂಡಿಯಾದಲ್ಲಿ ಹೋಸ್ಟ್ ಆಗಿರೋದ್ರಿಂದ ಖುಷಿ ಆಗ್ತಾ ಇತ್ತು. ತುಂಬಾನೇ ಕ್ರೌಡ್ ಬಂದಿದ್ರು. ಓಪನಿಂಗ್ ಮ್ಯಾಚ್ ಔಟ್ಡೋರ್ ಅಲ್ಲಿ ಇಟ್ಟಿದ್ರು, ಕಂಟ್ರೋಲ್ ಆಗಿಲ್ಲ ಫಸ್ಟ್ ಮ್ಯಾಚ್, ಅಷ್ಟು ಕ್ರೌಡ್ ಬಂದಿದ್ರು. ಆಮೇಲೆ ನೆಕ್ಸ್ಟ್ ಮ್ಯಾಟ್ ಮೇಲೆನೆ ಮ್ಯಾಚ್ ಔಟ್ಡೋರ್ ಮಾಡಿದ್ರು. ಫಸ್ಟ್ ಮ್ಯಾಚ್ ಸೂಪರ್ ಆಗಿತ್ತು ಅದು. ಆಮೇಲೆ ಇಂಡೋರ್ ಅಲ್ಲಿ ಮ್ಯಾಚಸ್, ತುಂಬಾ ಕ್ರೌಡ್ ಸಪೋರ್ಟ್, ಮೀಡಿಯಾ, ಜನರ ಕಬಡ್ಡಿ ಮೇಲಿರೋ ಕ್ರೇಜಿ, ಪ್ಲಸ್ ಬೇರೆ ಕಂಟ್ರಿ ಅವರನ್ನ ನೋಡಕ್ ಬರ್ತಾ ಇರೋದು, ಬಿಹಾರಲ್ಲಿ ಬೇರೆ ಆಗಿದೆ, ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಗೆದ್ದ ತಕ್ಷಣ ಏನಿಸ್ತು ನಿಮಗೆ? ಆ ಫೀಲಿಂಗೇ ಬೇರೆ ಇರುತ್ತೆ. ದೇಶಕ್ಕೊಂದು ಮೆಡಲ್ ಸಿಗ್ಬೇಕಂದ್ರೆ ತುಂಬಾ ಪ್ರೌಡ್ ಫೀಲಿಂಗ್. ಚಿನ್ನ ಸಿಗ್ಬೇಕಂತಂದ್ರೆ ಅದು ಈಗ 2012 ನಂತರ 2025ಕ್ಕೆ 2ನೇ ವಿಶ್ವಕಪ್. ಯಾಕೆ ಇಷ್ಟು ಡಿಲೇ ಆಯ್ತು? 13 ವರ್ಷ ಅಂತ. ಅಡ್ಮಿನಿಸ್ಟ್ರೇಟಿವ್ ಇತ್ತು, ನಮ್ದು ಫೆಡರೇಷನ್ ಇರ್ಲಿಲ್ಲ. ಒಂದು 8 ವರ್ಷ ಅಡ್ಮಿನಿಸ್ಟ್ರೇಟಿವ್ ಆಗಿದ್ರು, ಫೆಡರೇಷನ್ ಕೈಯಲ್ಲಿ ಇರ್ಲಿಲ್ಲ, IKFI ಕೈಯಲ್ಲಿ. ಸೊ ಅವಾಗ ಕಾಂಪಿಟೇಷನ್ ತುಂಬಾ ಕಡಿಮೆ ಆಗ್ತಾ ಇತ್ತು, ಯಾವ ಕಾಂಪಿಟೇಷನ್ ನಡೀತಿರ್ಲಿಲ್ಲ. ಆಮೇಲೆ ಮಧ್ಯ ಕೊರೋನಾ ಇದೆಲ್ಲ ಬಂತು, 3 years ಗ್ಯಾಪ್ ಆಯ್ತು. ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರು 2023 ಕಂಟಿನ್ಯೂ ಮಾಡಿದ್ರು. ಅವಾಗ ನಮ್ಮ IKFI ರೆಕಗ್ನೈಸ್ ಆಯ್ತು, ಅವಾಗಿಂದ ಸ್ಟಾರ್ಟ್ ಆಯ್ತು ಗೇಮ್ಸ್ ಎಲ್ಲ. ಇದು ಗ್ಯಾಪ್ ಅದಕ್ಕೋಸ್ಕರನೇ ಆಯ್ತು 12 to 25 ವರೆಗೂ ಈ ವರ್ಲ್ಡ್ ಕಪ್ ಇಷ್ಟು ಗ್ಯಾಪ್ ಆಯ್ತು. ತೇಜಸ್ವಿ, ನೀವು ಹೆಡ್ ಕೋಚ್ ಆಗಿದ್ರೆ, ನಿಮ್ ಜೊತೆ ಧನಲಕ್ಷ್ಮಿ ಪೂಜಾರಿ, ನಾಟ್ ರಿಲೇಟೆಡ್ ಟು ಮಮತಾ ಪೂಜಾರಿ, ಹತ್ರನೇ ಸುಳ್ಯ, ಅವರು ಸುಳ್ಯದವರಲ್ಲ, ಬಟ್ ಆಳ್ವಾಜಲ್ಲಿ ಓದ್ತಿದ್ದಾರೆ. ಗ್ರೂಪ್ ಎ ನಿಮ್ ಟೀಮ್ ಇಂಡಿಯಾ, ಬಾಂಗ್ಲಾದೇಶ, ಥಾಯ್ಲೆಂಡ್, ಉಗಾಂಡ, ಜರ್ಮನಿ. ಗ್ರೂಪ್ ಬಿ ಅಲ್ಲಿ ಚೈನೀಸ್ ತೈಪೆ, ಇರಾನ್, ನೇಪಾಳ, ಪೋಲೆಂಡ್, ಕೆನ್ಯಾ, ಜಂಜಿಬಾರ್ ಹೊಸ ಟೀಮ್ ಬಂದಿರೋದು. ಸೊ ಈಗ ಹೆಡ್ ಕೋಚ್ ಆಗಿ ಗೆದ್ದ ತಕ್ಷಣ ಅಂದ್ರೆ ಬಹಳ ಟೆನ್ಷನ್ ಇತ್ತು. ಅಂದ್ರೆ ಡೆಫಿನೆಟ್ಲಿ ಕಷ್ಟ ಇರುತ್ತೆ, ಡಿಫರೆನ್ಸ್ ನೋಡ್ತೀವಿ ಅಷ್ಟೇ, 7 ಪಾಯಿಂಟ್ 8 ಪಾಯಿಂಟ್ ಅಂತೀವಿ. ಅದರ ಪ್ರೆಷರ್ ಎಷ್ಟಿರುತ್ತೆ ನಿಮ್ಗೆ ಅನುಭವಿಸಿದವ್ರು ನಿಮ್ಗೆ ಗೊತ್ತು. ಯಾಕಂದ್ರೆ ಆಡುವಾಗ ನಿಮ್ಗೆ ಕಡಿಮೆ ಪ್ರೆಷರ್ ಇರ್ಬೋದು, ಆದ್ರೆ ಹೊರಗಡೆ ಕುತ್ಕೊಂಡು ಕೋಚ್ ಆಗಿ ಎಲ್ಲ ಸಬ್ಸ್ಟಿಟ್ಯೂಷನ್ಸ್ ಮಾಡುವಾಗ, ಪ್ರತಿ ಕ್ಷಣಕ್ಕೂ ನೀವು ಚೇಂಜ್ ಮಾಡುವಾಗ, ಅವಾಗಂತೂ ಇನ್ನೂ ಜಾಸ್ತಿ ಪ್ರೆಷರ್ ಇರುತ್ತೆ ನಿಮ್ಮ ಮೇಲೆ. ಅವಾಗ ಹೇಗೆ ಅನಿಸ್ತು ಗೆದ್ದ? 2023 ಏಷ್ಯನ್ ಗೇಮ್ಸ್ ಆಡ್ಬೇಕಾದ್ರೆ ಅವಾಗ ಟೈ ಆಗಿತ್ತು ಚೈನೀಸ್ ಟೈಪೆ ಮೇಲೆ. ಆಮೇಲೆ 1 ಪಾಯಿಂಟ್ ಅಲ್ಲಿ ವಿನ್ ಆದ್ವಿ ನಾವು. ತುಂಬಾ ಪ್ರೆಷರ್ ಇರುತ್ತೆ. ಆಸ್ ಅ ಪ್ಲೇಯರ್ ಆಗಿ ನಾವು ಕಂಟಿನ್ಯೂ ಆಡ್ಕೊಂಡು ಹೋಗ್ತಾ ಇದ್ವಿ, ಏನು ಟೆನ್ಷನ್ ಇರ್ತಾ ಇರ್ಲಿಲ್ಲ, ಬರೀ ನಮ್ ಗೇಮ್ ತೋರ್ಸ್ಬೇಕಾಗಿತ್ತು. ಇವಾಗ ಕೋಚ್ ಆಗಿ ಬಂದು ತುಂಬಾ ಟೆನ್ಷನ್ ಇರುತ್ತೆ, ಮೇಲಿಂದ ಪ್ರೆಷರ್ ಇರುತ್ತೆ, ಮತ್ತೆ ಪ್ಲೇಯರ್ಸ್ ಎಲ್ಲ ನೋಡ್ಬೇಕಾಗತ್ತೆ, ಅವ್ರದ್ದು ಚೇಂಜ್ ಮಾಡೋದು, ಯಾರ್ಗ ಆಡ್ಸ್ಬೇಕು, ಆ ಸಿಚುವೇಶನ್ ನಮ್ಗೆ ಬರುತ್ತೆ, ಅದನ್ನ ನೋಡ್ಕೊಂಡು ನಾವು ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಆದ್ರೆ ಪ್ಲೇಯರ್ ನಾವ್ ಆಡ್ತಿದ್ವಿ, ಅದು ಬೆಸ್ಟ್ ಇರ್ತಾ ಇತ್ತು. ಇವಾಗ ಕೋಚ್ ಆಗಿ ತುಂಬಾ ಪ್ರೆಷರ್, ಟೆನ್ಷನ್ ಎಲ್ಲ ಇರುತ್ತೆ. ಗೆದ್ದು ತುಂಬಾ ಖುಷಿ ಇದೆ ವರ್ಲ್ಡ್ ಕಪ್, ಯಾಕಂದ್ರೆ 12 ವರ್ಷ ಆದ್ಮೇಲೆ ಬಂದಿದೆ ವರ್ಲ್ಡ್ ಕಪ್. ನಾವ್ ಗೆದ್ವಿ, ತುಂಬಾ ಖುಷಿ ಆಯ್ತು. ಎಷ್ಟು ಟೆನ್ಷನ್ ಇರುತ್ತೆ, ತುಂಬಾ ಟೆನ್ಷನ್ ಇರುತ್ತೆ. ಹೌದು, ಕಬಡ್ಡಿಯಲ್ಲಿ ಪದ್ಮಶ್ರೀ ಎಡಿಟ್ ಹಾಕೋರು ಅವರು ಪುನೇರ್ಪಟ್ಟನ್ ಕೋಚ್ ಆಗಿ ಬಂದಾಗ ಬಿಪಿ ಜಾಸ್ತಿ ಆಗ್ತಿಬಿಟ್ಟು ಕೈ ತಲೆ ಮೇಲೆ ಬಂದ್ರು. ನಾವು ತೋರ್ಸ್ಕೊಳಲ್ಲ ಸರ್, ನಮಗೂ ಹಂಗೆ ಒಳಗಡೆ ಫೀಲ್ ಆಗ್ತಾ ಇರುತ್ತೆ. ಆದ್ರೆ ಏನಂದ್ರೆ ಮತ್ತೆ ಗ್ರೀನ್ ಕಾರ್ಡ್ ತೋರಿಸ್ತಾರೆ, ಮತ್ತೆ ಟೆಕ್ನಿಕಲ್ ಪಾಯಿಂಟ್ ಸಿಗುತ್ತೆ, ಆಮೇಲೆ ಆ ಸಿಚುವೇಶನ್ ಫುಲ್ ಟೈಟ್ ಮ್ಯಾಚ್ ನಡೀತಾ ಇರುತ್ತೆ, ಇವೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂತೀವಿ. ಆಮೇಲೆ ಅದೇನಂದ್ರೆ ನೀವು ಒಂದು ಟ್ಯಾಕ್ಟಿಕಲ್ ಮೂವ್ ಮಾಡಿದ್ವಿ ಇರಾನ್ ಮೇಲೆ, ಸಂಜು ದೇವಿ ಸೂಪರ್ ಸ್ಟಾರ್. ಅವ್ರಿಗೆ ಶೋಲ್ಡರ್ ಇಂಜುರಿ ಆಗಿದ್ರಿಂದ ಫಸ್ಟ್ ಹಾಫ್ ಅಲ್ಲಿ ಆಡಿಸಲಿಲ್ಲ. ಅಂದ್ರೆ ಗೆಲ್ತೀವಿ ಇರಾನ್ ಮೇಲೆ, ಫೈನಲ್ಸ್ ಅಲ್ಲಿ ಚೈನೀಸ್ ಟೈಪ್ ಮೇಲೆ ಆಡಿಸೋಣ ಅಂತ ಬಿಟ್ಟಿದ್ರಿ. ಆದ್ರೆ 2 ಪಾಯಿಂಟ್ ಲೀಡ್ ಇತ್ತು, ಅದಕ್ಕೆ ನೀವು ಟ್ಯಾಕ್ಟಿಕಲ್ ಚೇಂಜ್ ಮಾಡಿ ಮತ್ತೆ ಒಳಗಡೆ ಸ್ಟ್ರಾಟಜಿ ಎಲ್ಲ ಮಾಡಿದ್ವಿ. ಆಕ್ಚುಲಿ ಅವಳಿಗೆ ಏನಂದ್ರೆ ಚೈನೀಸ್ ಟೈಪ್ ಮೇಲೆ ಆಡಿಸಬೇಕಾಯ್ತು, ಫೈನಲ್ ಮ್ಯಾಚ್ ಗೆ ಸ್ವಲ್ಪ ರೆಸ್ಟ್ ಕೊಡ್ಬೇಕಾಯ್ತು, ಸ್ವಲ್ಪ ಅವಳಿಗೆ ಏಟ್ ಆಗಿತ್ತು, ಇಂಜುರಿ ಆಗಿತ್ತಲ್ಲ. ಸೊ ಯಾವಾಗ ಸ್ಟಾರ್ಟಿಂಗ್ ಮ್ಯಾಚ್ ಅಲ್ಲಿ ಟೈಟ್ ಆಯ್ತು, ಮತ್ತೆ ಆ ಸಿಚುವೇಶನ್ ಬಂತು, ಅವಳಿಗೆ ಚೇಂಜ್ ಮಾಡ್ಬೇಕು, ಇಲ್ಲಾಂದ್ರೆ ತುಂಬಾ ಟೈಟ್ ಆಗ್ಬಿಡುತ್ತೆ ಮ್ಯಾಚ್ ಅಂತ. ಅವಾಗ ಮೈಂಡ್ ಬಂತು. ಪೂಜಾ ನರ್ವಲ್ ಅವಳು ಸ್ವಲ್ಪ ಕ್ಯಾಚಸ್ ಎಲ್ಲ ಆಗ್ತಿತ್ತು, ಸೊ ಅವಳಿಗೆ ಈಚೆ ಕುಣಿಸಿ ನಾನ್ ಸಂಜು ದೇವಿ ಒಳಗಡೆ ತಗೊಂಡ್ಬಂದಿದ್ದಾಯ್ತು. ಅವಾಗ ಸ್ವಲ್ಪ ಸ್ಕೋರಿಂಗ್ ಜಾಸ್ತಿ ಆಯ್ತು. ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗ ಆಡಿದ್ಲು ಸಂಜು ದೇವಿ, ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಡಿದ್ಲು. ಔಟ್ಸ್ಟ್ಯಾಂಡಿಂಗ್ ಅಂತ ಅನ್ನೋಂಗಿಲ್ಲ, ಯಾಕಂದ್ರೆ ಫಸ್ಟ್ ಮ್ಯಾಚ್ 14 ಪಾಯಿಂಟ್ಸ್, ಪವರ್ಫುಲ್ ಗೇಮ್ ಅವಳು. ಸೆಮಿಫೈನಲ್ಸ್, ಫೈನಲ್ಸ್ 2 ಸೂಪರ್ 10, ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಅವ್ರಿಗೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರೈಸ್ ಇರುತ್ತೆ ಅಂತ ಗೊತ್ತಿರಲ್ಲ. ಹೌದು, ಆಕ್ಚುಲಿ ಇಂಟರ್ನ್ಯಾಷನಲ್ ಅಲ್ಲಿ ಇಂಡಿವಿಜುವಲ್ ಕೊಡಲ್ಲ, ಅದು ಡಾಲರ್ ಎಷ್ಟು ಅಂತಾನು ಗೊತ್ತಿಲ್ಲ. ಹೌದು, 1,50,000 ಬಂದಿದೆ ಅವಳಿಗೆ. ಅದೇ ಔಟ್ಸ್ಟ್ಯಾಂಡಿಂಗ್ ಸರ್, ತುಂಬಾ ಪವರ್ಫುಲ್ ಗೇಮ್. ಅವ್ರ ಕತೆ ಓದ್ದವ್ರಿಗೆ ಗೊತ್ತು, ನೀವಂತೂ ನೋಡಿರ್ತೀರ, ನೀವು ಸೆಲೆಕ್ಟ್ ಮಾಡಿರ್ತೀರಾ, ನೀವು ಆಡ್ಸಿರ್ತೀರಾ, ಮಾಡಿರ್ತೀರ. ಮಮತಾ, ಈಗ ಯೂತ್ ಅಂಡ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಮಿಕ್ಸ್ಚರ್ ಇತ್ತು ಈ ಟೀಮ್. ಸಾಕ್ಷಿ ಶರ್ಮಾ, ರಿತು ನೇಗಿ ಮಾತ್ರ ಲಾಸ್ಟ್ ಏಷ್ಯನ್ ಗೇಮ್ಸ್ ಅಲ್ಲಿ ಇವ್ರು 3 ಇದ್ದವರು. ಈ ತರ ಇರುವಾಗ ಯಾವ ರೀತಿ ಹೆಂಗ್ ಸೆಲೆಕ್ಟ್ ಮಾಡ್ತೀರಿ ಟೀಮ್ ನೀವು? ಹೊಸವ್ರು ಬರ್ಬೇಕೀಗ. ಸೋನಾಲಿ ಸಿಂಗಾಟೆ ಅವರು ಸೀನಿಯರ್ ಪ್ಲೇಯರ್, ಎಕ್ಸ್ಪೀರಿಯನ್ಸ್. ಸೊ ಅವ್ರನ್ನ ಇಟ್ಕೊಂಡ್ಬಿಟ್ಟು ಮಿಕ್ಕಿದೆಲ್ಲ ಹೊಸಬ್ರು ಅಂತಂದ್ರೆ ವಾಟ್ ಬೇಸಿಸ್ ಅಂದ್ರೆ ನೀವು ಸೆಲೆಕ್ಟ್ ಮಾಡೋದು? ಇವಾಗ ನ್ಯಾಷನಲ್ ಅಲ್ಲಿ ನಾವು ಸೆಲೆಕ್ಟರ್ ಆಗಿ ಹೋದಾಗ ಆ ಸ್ಟೇಟ್ ಗೆ ಅವ್ರು ಬೆಸ್ಟ್ ಆಡ್ದಂಗೆ ಸೆಲೆಕ್ಟ್ ಮಾಡ್ತೀವಿ. ಅಲ್ಲಿ ಇಂಡಿಯಾ ಟೀಮ್ ನ ಸ್ಟ್ರಾಟಜಿ ಏನಿರಲ್ಲ.
ನಿಮ್ ಸ್ಟೇಟಿಗೆ ನೀವು ಬೆಸ್ಟ್ ಕೊಡ್ತೀರಾ, ಅಲ್ಲಿ ಚೆನ್ನಾಗಿ ಆಡ್ತೀರಾ, ಅದರ ಬೇಸಲ್ಲಿ ನಾವು ಇದು ಮೈಂಡ್ ಅಲ್ಲಿ ಇರ್ತೀವಿ. ಇವಾಗ ಕಾರ್ನರ್ ಎಷ್ಟು ತಗೋಬೇಕು, ಕವರ್ಸ್ ಎಷ್ಟು, ರೀಡರ್ಸ್ ಎಷ್ಟು, ಲೆಫ್ಟ್ ರೈಟ್ ಎಷ್ಟು, ಅದೆಲ್ಲ ಮೈಂಡ್ ಅಲ್ಲಿ ಇಟ್ಟಿರ್ತೀವಿ. ನೀವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರೆ ಅಲ್ಲಿ ಸೆಲೆಕ್ಷನ್. ಇಂಡಿಯಾ ಟೀಮ್ ಮಾಡುವಾಗ ಕೋಚಸ್ ಇದು ಪ್ಲಾನಿಂಗ್ ಬೇರೆ ಇರುತ್ತೆ. ಸ್ವಲ್ಪ ಸೀನಿಯರ್ಸ್ ಅನುಭವ ಇರೋರನ್ನ ಇಡೋದು, ಸ್ವಲ್ಪ ಜೂನಿಯರ್ಸ್ ಅನ್ನ ಇಡೋದು. ಸೊ ಯಾರು ಕಂಟ್ರೋಲ್ ಮಾಡ್ತಾರೆ ಟೀಮ್ ಅಲ್ಲಿ. ಇವಾಗ ಕ್ಯಾಪ್ಟನ್ ಅಂದ ಕೂಡಲೇ ಕ್ಯಾಪ್ಟನ್ ಟೀಮ್ ಕಂಟ್ರೋಲ್ ಮಾಡಲ್ಲ. ಆಕ್ಚುಲಿ ಒಳಗಡೆ ಒಬ್ರು ಇರ್ತಾರೆ, ಮೈಂಡ್ ಗೇಮ್ ಆಡೋದಾಗ್ಲಿ, ಸೀನಿಯರ್ ಆಗ್ಲಿ, ಎಕ್ಸ್ಪೀರಿಯನ್ಸ್ ಆಗ್ಲಿ. ಸೊ ಅವ್ರ ಟೀಮ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಆ ರೀತಿ ಟೀಮ್ ಅನ್ನ ಸೆಟ್ ಮಾಡ್ತಾರೆ ಕೋಚಸ್. ನಾವು ಸೆಲೆಕ್ಟ್ ಮಾಡುವಾಗ ನಿಮ್ ಸ್ಟೇಟ್ ಗೆ ನೀವು ಬೆಸ್ಟ್ ಕೊಡಬೇಕು, ಟೀಮ್ ಗೇಮ್ ಆಗಿ ಆಡ್ಬೇಕು. ಆ ರೀತಿ ನೋಡಿ ನಾವು ಸೆಲೆಕ್ಟ್ ಮಾಡ್ತೀವಿ. ನಿಮ್ ಸೆಲೆಕ್ಷನ್ ಎಷ್ಟು ಚೆನ್ನಾಗಿತ್ತು ಇಬ್ರು ಅಂತ. ಅದನ್ನ ಒಟ್ಟಿಗೆ ಇರ್ತಾ ಇದ್ವಿ, ಒಟ್ಟಿಗೆ ಸೆಲೆಕ್ಷನ್ ಮಾಡ್ತಾ ಇದ್ವಿ. ಕಮಿಟಿಲಿ ಇಬ್ರು ಒಟ್ಟಿಗೆ ನೀವು ಆಡುವುದು ನೋಡಿದ್ವಿ. ವರ್ಲ್ಡ್ ವಿಮೆನ್ಸ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಇಬ್ರು ಒಂದೊಂದು ಟೀಮ್ ಕ್ಯಾಪ್ಟನ್ ಆಗಿದ್ರಿ. ಅಪೋಸಿಟ್ ಟೀಮ್ ಅಲ್ಲಿ ನಾವೇನ್ ಕಮೆಂಟರಿ ಹೇಳುವಾಗ ಅಂತ ಹೇಳ್ತಾ ಇದ್ರು, ಇಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದಾರೆ, ಅಪೋನೆಂಟ್ ಕ್ಯಾಪ್ಟನ್ಸ್ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದಾರೆ. ಇವ್ರ ಫ್ರೆಂಡ್ಸ್ ಮುಂಚೆ ಬಂದಿದ್ರು, ಕ್ಲೋಸ್ ಫ್ರೆಂಡ್ಸ್. ಏನ್ ಮಾತಾಡ್ತಾ ಇದಾರೆ, ಯಾರು ನಾಡ್ಸೋಣ, ಯಾರು ಬಿಡೋ. ನಾವಿಬ್ರು ಕುತ್ಕೊಂಡು 3ನೇ ಟೀಮ್ ಆಡಿರ್ತೀವಲ್ಲ, ಅವ್ರನ್ನ ಬಿಡಬಾರ್ದಂತ ನಮ್ಮಿಬ್ರದ್ದು ಓಕೆ, ಅವ್ರನ್ನ ಬಿಡೋದ್ ಬೇಡ ಅಂತ. ಅಂದ್ರೆ ಇದು ಕೆಮಿಸ್ಟ್ರಿ ಬಹಳ ಇಂಪಾರ್ಟೆಂಟ್. ಕೋಚಸ್ ಆಗಲಿ, ಸಿಲೆಕ್ಟರ್ಸ್ ಆಗಲಿ, ಪ್ಲೇಯರ್ಸ್ ಆಗಲಿ, ಒಂದು ಅಂದ್ರೆ ಆತರ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಬಹಳ ಕಷ್ಟ ಇದೆ ಸರ್. ಇರಾನ್ ಮುಂಚೆ ಬಹಳ ಕಾಟ ಕೊಡ್ತದೆ. ಈಗ ಚೈನೀಸ್ ಟೈಪ್ ಇಲ್ಲಿಂದ ಬಂತು ಅಂತ ಅವ್ರ ಮೇಲೆ ಗೆಲ್ಬೇಕಂದ್ರೆ ಎರಡೇ ಟೀಮ್ ಅದ. ಮುಂಚೆ ಬರೀ ಇರಾನ್ ಟಫ್ ಅನ್ಸಿತ್ತು, ಈಗ ಇದು ಬೇರೆ ಬಂದಿದೆ ಚೈನೀಸ್ ಟೈಪ್. ಇಲ್ಲಿಂದ ಉದ್ಭವ ಆಯ್ತೋ ಗೊತ್ತಿಲ್ಲ. ಸೊ ಅವ್ರಿಬ್ಬರಿಗೂ ನೀವು ಸೋಲ್ಸ್ಬೇಕಂದ್ರೆ ನೀವು ಯಾವ ರೀತಿ ಸ್ಟ್ರಾಟಜಿ, ಅಂದ್ರೆ ಯಾವ ತರ ಪ್ರಿಪೇರ್ ಮಾಡ್ತೀವಿ ಸರ್? ಅದು ಡಿಫೆನ್ಸ್ ಮತ್ತೆ ಅಫೆನ್ಸ್ ಗೆ ಬೇರೆ ಬೇರೆ ತರನೇ ಸ್ಟ್ರಾಟಜಿ ಆಗ್ತಾ ಇತ್ತು ನಮ್ದು. ಸ್ವಲ್ಪ ಇವರಲ್ಲಿ ಡಿಫೆನ್ಸ್ ಇರ್ತಿರ್ಲಿಲ್ಲ, ಇರಾನ್ ಟೀಮ್ ಅಲ್ಲಿ ಬಿಲ್ಕುಲ್ ಡಿಫೆನ್ಸೇ ಇಲ್ಲ ಅವ್ರ ಟೀಮ್ ಅಲ್ಲಿ. ಸೊ ನಾವೇನಂದ್ರೆ ಅವ್ರ ರೈಡರ್ಸ್ ಕೂಡ ಅಷ್ಟಾಗೇನು ಒಳಗಡೆ ಬರ್ತಾ ಇರಲಿಲ್ಲ, ತುಂಬಾ ಪಜಲ್ ಗೇಮ್ ಇತ್ತು ಅವ್ರದ್ದು. ನಮ್ದೇನಂದ್ರೆ ಮೇನ್ ಡಿಫೆನ್ಸ್ ನಮ್ದು ಸ್ಟ್ರಾಟಜಿ ಇತ್ತು, ನೀವು ಡಿಫೆನ್ಸ್ ಆಗೇನೆ ಆಡ್ಬೇಕು. ರೈಡಿಂಗ್ ಅಲ್ಲಿ ಬೇಕಾದ್ರೆ ನೀವು ಆಡ್ಕೊಂಡು ಬನ್ನಿ ವಾಪಸ್, ಏನಿದ್ರು ನಾವು ಡಿಫೆನ್ಸ್ ಮಾಡೋಣ. ಅವ್ರದ್ರಲ್ಲಿ ಡಿಫೆನ್ಸ್ ಇಲ್ಲ, ರೈಡಿಂಗ್ ಅಲ್ಲಿ ನಮ್ದು ಸ್ಟ್ರಾಂಗ್ ಇತ್ತು ಪಾಯಿಂಟ್. ಆಕ್ಚುಲಿ ಅದು ಸಕ್ಸಸ್ ಆಯ್ತು ನಾವು ಸ್ಟ್ರಾಟಜಿ ಮಾಡಿರೋದು. ಆಮೇಲೆ ಚೈನೀಸ್ ಟೈಪ್ ಆಯ ಮೇಲೆ ಅಂದ್ರೆ ಅವ್ರು ತುಂಬಾ ರಿಯಾಕ್ಷನ್ ತುಂಬಾ ಸ್ಪೀಡ್ ಆಗಿದೆ, ಎಜಿಲಿಟಿ ಅವ್ರ ರಿಯಾಕ್ಷನ್ ತುಂಬಾ ಸ್ಪೀಡ್ ಆಗಿದೆ. ಆಮೇಲೆ ಅವರು ಒಂದ್ ದಿವಸ ಪ್ರಾಕ್ಟೀಸ್ ಮಿಸ್ ಮಾಡಲ್ಲ ಚೈನೀಸ್ ಟೈಪ್ ಅವರು. ಅವ್ರ ಫಿಟ್ನೆಸ್, ಅವ್ರ ಡಯಟ್, ಆಮೇಲೆ ಅವ್ರ ಕೋಚಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ. ಆಮೇಲೆ ಅವ್ರದ್ದು ಏನ್ ಟಾರ್ಗೆಟ್ ಅಂದ್ರೆ ಇಂಡಿಯಾಗ್ ಬೀಟ್ ಮಾಡ್ಬೇಕು, ಇಂಡಿಯಾ ಸೋಲ್ಸ್ಬೇಕು ಅಂತ ಅವ್ರ ಪ್ಲಾನ್ ಅಲ್ಲಿ ಇದೆ. ನಾವು ಸ್ಟ್ರಾಟಜಿ ಅದು ಸಕ್ಸಸ್ ಆಯ್ತು ಸರ್. ಯಾಕಂದ್ರೆ ಲಾಸ್ಟ್ ಟೈಮ್ 1 ಪಾಯಿಂಟ್ ಅಲ್ಲಿ ನನ್ಗಿತ್ತು ಮೈಂಡ್ ಅಲ್ಲಿ, ಈ ಸತಿ ಒಂದ್ ಸೈಡ್ ನಾವು ಸೋಲ್ಸ್ಲೇಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ಆ ಸ್ಟ್ರಾಟಜಿ ಇತ್ತು. ಡಾನ್ಸ್ಗಳು, ಹರಿಯಾಣವಿ ಡ್ಯಾನ್ಸ್, ಸಕ್ಸಸ್ ಆಯ್ತು ಸರ್ ಅಲ್ವಾ? ನೋಡಿ, ಮಹಿಳೆಯರು ಯಾವಾಗಲೂ ಒಂದು ಹೆಜ್ಜೆ ಮುಂದಿದ್ದಾರೆ ಪುರುಷರಿಗಿಂತ. ಯಾಕಂದ್ರೆ ಇದು 2ನೇ ವಿಶ್ವಕಪ್ ಇದು ಮಹಿಳೆಯರದು. ಪುರುಷರ ವಿಶ್ವಕಪ್ ಗಿಂತ ಮೊದಲೇ ನೀವು ವಿಶ್ವಕಪ್ ಆಡಿದ್ರೆ 2002ರಲ್ಲಿ. ಪುರುಷರ ವಿಶ್ವಕಪ್ ಮೊದಲೇದಾಗಿದೆ 2016ರಲ್ಲಿ, ಅಂದ್ರೆ ಅಫಿಷಿಯಲಿ ಇಂಟರ್ನ್ಯಾಷನಲ್ ಕಬಡ್ಡಿ ಫೆಡರೇಷನ್. ಮುಂಚೆ ಕೆಲವು ಆಯ್ತು, ಬಟ್ ಅವು ರಿಕಗ್ನೈಸ್ಡ್ ಬೈ IKF. ಅವ್ರದ್ದು ಇನ್ನೂ 2ನೇದಾಗಿಲ್ಲ, ಅಷ್ಟರಲ್ಲಿ ನಿಮ್ದು 2ನೇದಾಗಿ. ನೆಕ್ಸ್ಟ್ ಅವ್ರದ್ದು ಇದೆ ಮಾರ್ಚ್ ಅಲ್ಲಿ. ಈಗ ಪ್ರೆಸೆಂಟ್ ಟೀಮ್ ನೋಡಿ, ಒಂದು ಪ್ಲೇಯರ್ ಲಿಸ್ಟ್ ಇದೆ ನಂತರ. ಅವರು ನೀವು ರ್ಯಾಪಿಡ್ ಫೈರ್ ರೌಂಡ್ ಇದೆ, ನಾನು ಅವ್ರ ಹೆಸರು ಹೇಳ್ತೇನೆ, ಅವ್ರ ಬಗ್ಗೆ ಹೇಳ್ತೀನಿ. ನೀವು 1 to 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? ರಿತುನೆಗೆ 2018ರ ಏಷ್ಯನ್ ಗೇಮ್ಸ್ ಅಲ್ಲಿ ಆಡಿದ್ರು, 2022ರ ಏಷ್ಯನ್ ಗೇಮ್ ಗೋಲ್ಡ್ ಆಗಿದ್ರು, ಎಕ್ಸ್ಪೀರಿಯನ್ಸ್ಡ್, ಮಸಲ್ ಇಂಜುರಿ ಆಯ್ತು ಫೈನಲ್ಸ್ ಅಲ್ಲಿ, ಆದ್ರೂ ಆಡಿದ್ರು, ಗೆಲುವಿಗೆ ಸಹಕಾರಿ ಆದ್ರು. ಮನೆಯಲ್ಲಿ ಅವ್ರಿಗೆ ಬಹಳ ಸಪೋರ್ಟ್ ಇದೆ. ರೋಹಿತ್ ಗುಲಿಯಾ ಅವರು ಭಾರತೀಯ ಜೂನಿಯರ್ ತಂಡದ ಪರವಾಗಿ ಆಡಿದಂತವರು. ಅರ್ಜುನ್ ಅವಾರ್ಡಿ ಫಸ್ಟ್ ಹಿಮಾಚಲಿ ಕಬಡ್ಡಿ ಪ್ಲೇಯರ್ ಟು ವಿನ್ ಏಷ್ಯನ್ ಗೇಮ್ಸ್ ಗೋಲ್ಡ್. ಅವ್ರಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ತಾರೆ ತೇಜಸ್ವಿನಿ? ಸರ್ ಅವಳಿಗೆ ನಾನು 10 out of 10 ಕೊಡ್ತೀನಿ ಸರ್. ತುಂಬಾ ಹಾರ್ಡ್ ವರ್ಕ್ ಇದ್ದಾಳೆ, ಆಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡು. ನಿಮ್ಮಿಬ್ರು ಜೊತೆ ಮಮತಾ ಅವ್ರು ನಿಮ್ ಟರ್ನ್. ನಾನು ಅವಳ ಅನುಭವಕ್ಕೆ ಕೊಡ್ತೀನಿ 10, ಬಟ್ ಗೇಮ್ಗೆ ನಾನೊಂದು 7 ಕೊಡ್ತೀನಿ. ಆಮೇಲೆ ಪುಷ್ಪಾ ರಾಣಾ ವೈಸ್ ಕ್ಯಾಪ್ಟನ್, ಹಿಮಾಚಲ ಪ್ರದೇಶ ಸಿರ್ಮೋರ್ನವರು, ರೈಟ್ ರೈಡರ್, ಟ್ಯಾಕ್ಟಿಕಲ್ ಪ್ಲೇ ಮತ್ತೆ ಸ್ಕಿಲ್ಡ್ ಬೋನಸ್ ಗೆ ಹೆಸರಾದಂತವರು. ತೇಜಸ್ವಿ ನಾನು 8 ಪಾಯಿಂಟ್ ಕೊಡ್ತೀನಿ ಸರ್ ಅವಳಿಗೆ. ಅಂದ್ರೆ ರೀಡಿಂಗ್ ಅಲ್ಲಿ ಬೋನಸ್ ಬಹಳ ಮುಖ್ಯ. ಬೋನಸ್ ಚೆನ್ನಾಗಿ ಮಾಡ್ತಾಳೆ, ಆಮೇಲೆ ಡಿಫೆಂಡರ್ ಪವರ್ ಆಗಿ ಇದ್ದಾಳೆ. ಯಾಕಂದ್ರೆ ನೀವಿಬ್ರು ಆಲ್ರೌಂಡರ್ಸ್ ಆಗಿದ್ರೆ, ಮಮತಾ ಅವರು ರೈಟ್ ಇನ್ನಿಂದ ಲೆಫ್ಟ್ ಇನ್ನಿಂದ ಆಂಕಲ್ ಹೋಲ್ಡ್ ಮಾಡ್ತಾರೆ, ನೀವಂತೂ ನಾವಂತೂ ಅದೇ ಸರ್, ಸೆಕೆಂಡ್ ಮ್ಯಾನ್ ಇಂದ ಬಿಸಾಕೋದೇ ನೋಡಿದ್ರಿ. ಅದು ಹೊಡೆದ್ರೆ ಫುಲ್ ಗ್ಯಾಲರಿಗೆ ಹೋಗ್ಬೇಕಲ್ಲಿ. ಪುಷ್ಪಾರಾಣ ನೀವು ಹೇಳಿಲ್ಲ, ಒಳ್ಳೆ ಪ್ಲೇಯರ್ 8. ಮತ್ತೆ ಸೋನಾಲಿ ಸಿಂಗಾಟೆ ಎಕ್ಸ್ಪೀರಿಯನ್ಸ್ ಮಹಾರಾಷ್ಟ್ರ ರೈಡರ್ ಅವರು, ಬೋನಸ್ ಒಂದು ಅಟ್ಯಾಕಿಂಗ್ ಥ್ರೆಟ್ ಇದ್ದೇ ಇರ್ತಾರೆ. ಮಮತಾ ನೀವು ಮೊದಲು ಹೇಳಿದ್ರು ಅವರ ಸ್ಟ್ರಾಟಜಿ ಗೇಮ್ ಅನುಭವ ಯಾವಾಗ ಬೇಕು ಅವಾಗ ಪಾಯಿಂಟ್ ತಗೊಂಡ್ಬರ್ತಾಳೆ, ಅದಕ್ಕೆ 9. ಬಟ್ ಗೇಮ್ ವೈಸ್ ಇವಾಗ ಡೌನ್ ಆಗಿದೆ ಇಂಜುರಿ ಆದ್ಮೇಲೆ. ಸೊ ರೆಗ್ಯುಲರ್ 7 ಆಡಿಲ್ಲ, ಆಡಿದ್ದಾರೆ ಗೇಮ್ ವೈಸ್ 5, ಬಟ್ ಸ್ಟ್ರಾಟಜಿ ವೈಸ್ ಟೆಕ್ನಿಕ್ ವೈಸ್ 10 ಕೊಡ್ತೀನಿ ನಾನು. ಚೆನ್ನಾಗಿದ್ದಾರೆ. ತೇಜಸ್ವಿನಿ ಅವ್ರ ಮೈಂಡ್ ಗೇಮ್ ಸೋನಾಲಿ ಸಿಂಗಾಟೆ ನಾನ್ 9 ಕೊಡ್ತೀನಿ, ಯಾಕಂದ್ರೆ ಮೈಂಡ್ ಗೇಮ್ ಆಗಿ ಆಡ್ತಾಳೆ. ಆಮೇಲೆ ಅದೇ ಎಕ್ಸ್ಪೀರಿಯನ್ಸ್ ಪ್ಲೇಯರ್ 9. ನಮ್ಮ ದಮಂಗದಲ್ಲಿ ವಿಜಯ್ ಮಲಿಕ್ ತರ ಮೈಂಡ್ ಗೇಮ್ ಮಾಡೋರು. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಮಹಾರಾಷ್ಟ್ರ
ಮಹಾರಾಷ್ಟ್ರದವರು ಸಿಕ್ಕಾಪಟ್ಟೆ ಮೈಂಡ್ ಇಟ್ಟಾಡ್ತಾರೆ ಮಹಾರಾಷ್ಟ್ರೀಯನ್ ಅವರು. ಎಷ್ಟೋ ಜನ ನೋಡಿದ್ರು ಅಂದ್ರೆ ಅವ್ರು ಹೆಚ್ಚಾಗಿ ರೋಬಸ್ಟ್ ಆಗಿರಲ್ಲ, ಟೆಕ್ನಿಕಲ್ ಬ್ರಿಲಿಯನ್ಸ್ ಟ್ಯಾಕ್ಟಿಕ್ಸ್ ಜಾಸ್ತಿ, ಸ್ಕಿಲ್ಸ್ ಎಲ್ಲ ತುಂಬಾ ವೇರಿಯೇಷನ್ ಇರುತ್ತೆ. ಭಾವನಾ ದೇವಿ ಅವರು ಹಿಮಾಚಲ್ ಪ್ರದೇಶದವರು, ರೈಟ್ ಕವರ್, ಬಹಳ ಬೇಗ ಶುರು ಮಾಡಿದವರು, ಬಾಡಿ ಸ್ಕಿಲ್ಸ್ ಅಂದ್ರೆ ಡಿಫೆನ್ಸ್ ಮೇನ್ ಡಿಫೆಂಡರ್. ಅವಳು 2014 ಇಂದ ಸ್ಟಾರ್ಟ್ ಮಾಡಿರೋದು ಗೇಮ್. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ ಅವಳಿಗೆ, ಆಮೇಲೆ ತುಂಬಾ ಆತರ ಪಡ್ತಾಳೆ. ಓಕೆ, ಇವಾಗ ಅವಳಿಗೆ ಒಂದು 7 ಹಂಗೆ ಕೊಡ್ಬೋದು ಸರ್. ಸಿಲೆಕ್ಟರ್ ಮಮತಾ ಪೂಜಾರಿ ಅನುಭವ ಬರಬೇಕು ಇನ್, ಬಟ್ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಮ್ಯಾಚ್ ಆಡಿದ್ ನೋಡಿ 9 ಕೊಡ್ಬೇಕು. 4 ಟ್ಯಾಕಲ್ ಪಾಯಿಂಟ್ ಅವಳದೇ, ಸಿಂಗಲ್ ಟ್ಯಾಕಲ್ ಪಾಯಿಂಟ್, ಸಿಂಗಲ್ ಪರ್ಸನ್. ಚಂಪಾ ಠಾಕೂರ್, ಯುರೋಪ್ ಡೈನಾಮಿಕ್ ಲೆಫ್ಟ್ ಕವರ್ ಡಿಫೆಂಡರ್, ಹಿಮಾಚಲ್ ಪ್ರದೇಶ ಚಂಬಾ ಅವರು ಶಾರ್ಪ್ ಡಿಫೆಂಡರ್, ರೆಸ್ಲಿಂಗ್ ಫ್ಯಾಮಿಲಿಯಿಂದ ಬಂದಿದ್ದಾರೆ, ಅದು ಹೆಲ್ಪ್ ಆಗಿರ್ಬೋದು ಅವ್ರಿಗೆ. ಸೇಮ್ ಸಾಕ್ಷಿ ಶರ್ಮಾ ಹೆಂಗಿದಾಳೋ ಸರ್, ಅವಳು ಹಂಗೆ ಆಡ್ತಾಳೆ. ಅವಳು ರಿಪ್ಲೇಸ್ ಅವಳು ಇದ್ಲು. ತುಂಬಾ ಅಂದ್ರೆ ಅಜಿಲಿಟಿ ಮತ್ತೆ ಪವರ್ ಗೇಮ್, ತುಂಬಾ ಸ್ಟ್ರೆಂತ್ ಇದೆ ಅವಳ ಹತ್ರ. ನಾನು ಅವಳು ಇನ್ನ ಜೂನಿಯರ್ ಅಲ್ಲ, ಸೊ 6 ಕೊಡಬಹುದು. 6 ಮಮತಾ ಅಗ್ರಿ ವಿತ್ ತೇಜ 6 ಪಾಯಿಂಟ್. ಅವನ್ ನೀವು ಹೇಳ್ತಾರ ಸಾಕ್ಷಿ ಶರ್ಮಾ ಬಂದ್ರು ನೋಡಿ, ಇವರು ಹಮೀರ್ಪುರ ಡಿಫೆಂಡರ್, ಇವರು ಡಿಸಿಪ್ಲಿನ್ ಟ್ಯಾಕ್ಲಿಂಗ್ ಅಂದ್ರೆ ಡಿಫೆನ್ಸ್ ಎಲ್ಲ ದೊಡ್ಡ ಫೋರ್ಸ್. ಇವರು ರೆಗ್ಯುಲರ್ ಸಿಗ್ತಿತ್ತ ಸಾಕ್ಷಿ ಅವರಿಗೆ? ಹೌದೌದು, 7 ಅಲ್ಲೇ ಇದ್ಲು ಅವಳು, ಮೇನ್ 7 ಅಲ್ಲೇ ಇದ್ಲು. ಅವಳು ಫುಲ್ ಪವರ್ಫುಲ್ ಗೇಮ್, ಬೇರೆ ಬೇರೆ ವೇರಿಯೇಷನ್ ಸ್ಕಿಲ್ಸ್, ಅವಳು ಕ್ಯಾಚಿಂಗ್ ಎಲ್ಲ ಸೂಪರ್ ಆಗಿದೆ. 9 ಕೊಡಬಹುದು. ಎಕ್ಸಲೆಂಟ್ ಸಾಕ್ಷಿ ಶರ್ಮಾ ಕೊಡಬಹುದು. ಮಿನಿ ನರ್ವಾಲ್, ಹರಿಯಾಣದ ರೇಡರ್, ಇವರು ರೇರ್ ಎಜಿಲಿಟಿ, ರೀಡಿಂಗ್ ಥ್ರೆಟ್ ಅಂದ್ರೆ ಇಂಡಿಯನ್ ರೈಲ್ವೇಸ್ ಪರವಾಗಿ ಆಡ್ತಾರೆ, ಅವರು ಕೂಡ ನಿಮ್ಗೆ ಗೊತ್ತಿರೋರೆ. ಮಮತಾ ನೀವು ಹೇಳ್ರಿ. ಮಿನಿ ರೈಟ್ ರೈಡರ್, ಒಳ್ಳೆ ರೈಡರ್. ಇಂಟರ್ನ್ಯಾಷನಲ್ ಅಲ್ಲಿ ಅಷ್ಟೊಂದು ಚಾನ್ಸ್ ಸಿಕ್ಕಿಲ್ಲ, ಯಾಕಂದ್ರೆ ಸೀನಿಯರ್ಸ್ ಇದ್ರು. ಒಳ್ಳೆ ರೈಡರ್. 8 ಕೊಡಬಹುದು ರೈಡರ್ ಆಸ್ ಎ ರೈಡರ್. 7 ಕೊಡಬಹುದು. ಆಮೇಲೆ ನಮ್ಮ ಧನಲಕ್ಷ್ಮಿ ಪೂಜಾರಿ ಸುರತ್ಕಲ್ನವರು, ವರ್ಸಟೈಲ್ ಆಲ್ರೌಂಡರ್, ಡಿಫೆನ್ಸ್ ಅಲ್ಲಿ ರೀಡಿಂಗ್ ಅಲ್ಲಿ ಎಲ್ಲ ಹೆಲ್ಪ್ ಮಾಡಿದಂತವ್ರು. ಆಮೇಲೆ ಡೆಪ್ತ್ ಬ್ಯಾಲೆನ್ಸ್ ತಂದವರು ಟೀಮ್ಗೆ. ಎಂ.ಕಾಮ್ ಮಾಡ್ತಾರೆ ಅಳ್ವಾಜ್ ಅಲ್ಲಿ ಸರ್. ಅದೇ ಸಬ್ಸ್ಟಿಟ್ಯೂಟ್ ಅಲ್ಲಿ ಇದ್ದು, ಆದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಳೆ ಸರ್. ಒಂದ್ ದಿವಸನೂ ಅವಳು, ನಾನು ಕೋಚ್ ಆಗಿದ್ನಲ್ಲ, ಸೊ ಒಂದ್ ದಿವಸನೂ ರೆಸ್ಟ್ ತಗೊಂತಾ ಇರ್ಲಿಲ್ಲ, ತುಂಬಾ ಕಷ್ಟಪಟ್ಲು ಅವಳಿಗೆ. ಸೊ ಅವಳಿಗೆ ನಾನು 7. ಓಕೆ, ಇನ್ನೊಂದೇನೆ ಕೇಳ್ಬೇಕಂದ್ರೆ ನಿಮ್ಗೆ, ಕರ್ನಾಟಕದಿಂದ ಇವರೊಬ್ಬರೇ ಇದಾರೆ ಈಗ, ಯಾಕೆ ಇನ್ನೂ ಜಾಸ್ತಿ ಜನ ರಾಷ್ಟ್ರೀಯ ಟೀಮ್ ನಲ್ಲಿ ಇಲ್ಲ ಕರ್ನಾಟಕದವರು? ಟೀಮ್ಸ್ ತುಂಬಾ ಕಡಿಮೆ ಇದೆ ಸರ್. ಮಹಿಳಾ ಅವ್ರದ್ದು ಹೇಳ್ಬೇಕಂದ್ರೆ ಟೀಮ್ಸ್ ಇನ್ನ ಮೇಲ್ ಬರ್ತಾ ಇಲ್ಲ. ಜಾಸ್ತಿ ಕ್ಲಬ್ಸ್ ಟೀಮ್ಸ್ ಇರಬೇಕು, ಪ್ರಾಕ್ಟೀಸ್ ಮಾಡಬೇಕು, ಅಕಾಡೆಮಿ ಆಗ್ಬೇಕು, ಸಿಗ್ತಾ ಇಲ್ಲ ಹುಡುಗಿರು, ಇಲ್ಲ ಅದರಲ್ಲಿ. ಸೊ ಇವರು ಇನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಕರ್ನಾಟಕ ಅಸೋಸಿಯೇಷನ್ ಇಂದ ಬರ್ಬೇಕು ಪ್ಲೇಯರ್ಸ್ ಮುಂದಕ್ಕೆ, ಮಾಡಬೇಕು. ನೀವು ಅವ್ರಿಗೆ ರೋಲ್ ಮಾಡೆಲ್ಸ್ ತರ ಪ್ರೇರಣೆ ಕೊಡಬೇಕು ಅಂದ್ರೆ ಹೆಚ್ಚು ಜನ. ನಾವು ರೆಡಿ ಇದೀವಿ. ಸೊ ಯಾಕಂದ್ರೆ ನಾವು ಬಂದಿದ್ದು 2020ಕ್ಕೆ ಸಿಕಂದ್ರಾಬಾದ್ ಅಲ್ಲಿ. ನಾವು ಇನ್ನ ಆಡ್ತಾ ಇದ್ವಿ, ಅಲ್ಲಿ ಒಟ್ಟಿಗೆ ಆಡ್ತಾ ಇದ್ವಿ. ಆಮೇಲೆ ಟ್ರಾನ್ಸ್ಫರ್ ತಗೊಂಡು ಇಲ್ಲಿ ಬಂದಿದೀವಿ. ಇವಾಗ ಚಾನ್ಸ್ ಕೊಟ್ಟರೆ ಖಂಡಿತ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆಯೋ ನಾವು ಅದನ್ನೆಲ್ಲ ಅವ್ರಿಗೆ ತಿಳಿಸ್ಕೊಡ್ಬೋದು, ಆಡಿಸಬಹುದು. ಅಲ್ಲ, ರೈಲ್ವೇಸ್ ತುಂಬಾ ಹೆಲ್ಪ್ ಆಗಿದೆ ಎಲ್ಲರಿಗೂ, ಅಂದ್ರೆ ಕೆಲಸ ಕೊಡೋದ್ರಲ್ಲಿ, ಟೀಮ್ ಬಿಲ್ಡ್ ಮಾಡೋದ್ರಲ್ಲಿ. ರಿತು ಮಿತ್ತರ್ವಾಲ್ ಆಲ್ರೌಂಡರ್, ಅವಳು ಒಳ್ಳೆ ಕಾರ್ನರ್. ರಿತು ನೇಗಿ ಮತ್ಲಬ್ ಹೋದ್ರೆ ಒಂದ್ಸಲ ಅಲ್ಲಿ ತೆಗೆದ್ರೆ ಅವಳನ್ನ ಆಡಿಸಬಹುದು. ಅವಳಿಗೆ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ರೈಟ್ ಕಾರ್ನರ್. ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ನಾವು ಇಂಟರ್ ರೈಲ್ವೆ ನೋಡಿದೀವಿ, ನ್ಯಾಷನಲ್ಸ್ ಎಲ್ಲ ನೋಡಿದೀವಿ. ಹರಿಯಾಣ ಜೊತೆ ಆಡುವಾಗ ಒಳ್ಳೆ ಒಳ್ಳೆ ಟೀಮ್ ಅಲ್ಲೇ, ಅಂದ್ರೆ ಮೆಡಲ್ ತರೋ ಟೀಮ್ ಅಲ್ಲೇ ಆಡ್ತಾಳೆ. ಚೆನ್ನಾಗಿ ಆಡ್ತಾಳೆ. 8 ಪಾಯಿಂಟ್ ಕೊಡಬಹುದು. 8 ಕೊಡಬಹುದು. ಅಗ್ರಿ ಸರ್. ಯಾಕಂದ್ರೆ ಅವಳ ಆಂಕಲ್ ಹೋಲ್ಡ್ ಎಲ್ಲ ಸೂಪರ್ ಆಗಿದೆ. ರಿತು ಶಿವರಾನ್, ಇವರು ಹರಿಯಾಣದವರು ಅಂತ ಅನ್ಕೊಂಡಿದ್ದೀನಿ. ಡಿಫೆಂಡರ್, ಫ್ಲೆಸ್ ಟ್ಯಾಕಲ್ಸ್, ಎಕ್ಸ್ಪೀರಿಯನ್ಸ್ ಇವರು? ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಜಾಸ್ತಿ ಏನಿಲ್ಲ. ಬಂದು ಒಂದು 4-5 ಇಯರ್ಸ್ ಆಯ್ತು. 6 ಕೊಡಬಹುದು ಸರ್. 6. ಪೂಜಾ ಹೇಳಿ. ಪೂಜಾ ನರ್ವಾಲ್ ಇದ್ದಾಳೆ, ಪೂಜಾ ಅತ್ವಾಲ ಇದ್ದಾಳೆ, ಸಂಜು ದೇವಿ ಇದ್ದಾಳೆ ಸರ್. ಪೂಜಾ ಅತ್ವಾಲಾನು ನಾನು 10 ಕೊಡಬಹುದು ಅವಳಿಗೆ ಸರ್. ಒಳ್ಳೆ ರೈಡರ್. 9. ಪೂಜಾ ನರ್ವಾಲ್ ಲಾಸ್ಟ್ ಆಡಿದ್ದಾರೆ, ಇಬ್ರು ಆಡಿದ್ದಾರೆ, ಏಷ್ಯನ್ ಗೇಮ್ಸ್ ಆಡಿದ್ದಾರೆ. ಸೂಪರ್ ಸ್ಟಾರ್ ಸಂಜು ದೇವಿ ಅಂದ್ರೆ ಫಸ್ಟ್ ಟೈಮ್ ದೇವಿಗೆ 10 ಕೊಡ್ಬೋದು. ಅವರ ಕಷ್ಟದ ಕತೆ ನಾವೆಲ್ಲ ಕೇಳಿದೀವಿ. 10 out of 10 ಅಲ್ಲ, ಯಾಕಂದ್ರೆ ಫಸ್ಟ್ ಮ್ಯಾಚ್ 14 ರೆಡ್ ಪಾಯಿಂಟ್ಸ್, ಸೆಮಿಫೈನಲ್ಸ್, ಫೈನಲ್ಸ್ ಸೂಪರ್ 10s, ಪ್ಲಸ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅದು ಅಥವಾ ಮುಂಚೆ ಆಡಿದ್ರು? ಮುಂಚೆ ಏಷ್ಯನ್ ಚಾಂಪಿಯನ್ಶಿಪ್, ಏಷ್ಯನ್ ಗೇಮ್ಸ್ ಇಲ್ಲ, ಏಷ್ಯನ್ ಚಾಂಪಿಯನ್ಶಿಪ್. ಈಗ ನೀವು ಕಬಡ್ಡಿ 15-20 ವರ್ಷದಿಂದ ಇಬ್ರು ಆಡ್ತಾ ಇದಾರೆ. ನೀವು ಆಡುವಾಗ ಹೆಂಗಿತ್ತು, ಇವಾಗ ಹೆಂಗಿದೆ? ಸವಲತ್ತುಗಳಾಗಲಿ, ಟ್ರೀಟ್ಮೆಂಟ್ ಆಗಲಿ, ಎನ್ಕರೇಜ್ಮೆಂಟ್ ಆಗಲಿ, ಆಮೇಲೆ ಇಂಟ್ರೆಸ್ಟ್ ಆಗಲಿ, ಯಾವ ರೀತಿ ಬೆಳೆದು ಬಂದಿದೆ? ನಮ್ ಟೈಮಲ್ಲಿ ಏನಷ್ಟು ಫೆಸಿಲಿಟೀಸ್ ಇರ್ಲಿಲ್ಲ ಸರ್. ಈ ಮೆಡಿಕಲ್ ಆಗ್ಲಿ, ಫಿಸಿಯೋಥೆರಪಿಸ್ಟ್ ಆಗ್ಲಿ, ಅವರು ಮೆಶ್ಯೂರ್ ಆಗ್ಲಿ. ಇವಾಗ ಏನಂದ್ರೆ ಒಬ್ರೊಬ್ರು ಪರ್ಸನಲ್ ಟ್ರೈನರ್ಸ್, SNC ಟ್ರೈನರ್ ಆಗ್ಲಿ, ಆತರ ಯಾವ್ದು ಫೆಸಿಲಿಟೀಸ್ ಇರ್ತಾ ಇರ್ಲಿಲ್ಲ. ನಾವು ಆಡ್ಬೇಕಾದ್ರೆ ನಾವೇ ಫಸ್ಟ್ ಏಡ್ ಮಾಡ್ಕೊಂತ ಇದ್ವಿ. ತುಂಬಾ ಕಷ್ಟ ಆಗ್ತಾ ಇತ್ತು ಆ ಟೈಮಲ್ಲಿ. ಇವಾಗ ಏನಂದ್ರೆ ತುಂಬಾ ಬೆನಿಫಿಟ್ ಸಿಕ್ಕಿದೆ ಹೊಸಬ್ರಿಗೆ, ಹೊಸ ಪ್ಲೇಯರ್ಸ್ ಗೆ. ಒಬ್ರೊಬ್ರಿಗೆ ಒಂದೊಂದು ಟ್ರೈನರ್ಸ್ ಈ ತರ ಇರ್ತಾರೆ, ಅವ್ರವ್ರಾಗೆ ಪರ್ಸನಲಿನೂ ಇಟ್ಕೊಂತಾರೆ. ಮತ್ತೆ ನಮ್ ಫೆಡರೇಷನ್ ಅವರು SNC ಟ್ರೈನರ್ ಆಗಿ ಕೊಡ್ತಾ ಇದಾರೆ, ಮೆಶ್ಯೂರ್ ಇದಾರೆ, ಫಿಸಿಯೋಥೆರಪಿ, ಎಲ್ಲಾ ತರ ಫೆಸಿಲಿಟೀಸ್ ಇದೆ ಈ ಇದ್ರಲ್ಲಿ ಜನರೇಷನ್ ಅಲ್ಲಿ ಸರ್. ಕ್ಯಾಂಪ್ ಅಲ್ಲಿ ಆಗ್ಲಿ, ಕಾಂಪಿಟೇಷನ್ ಆಗ್ಲಿ ಜೊತೆಗೆ ಇರ್ತಾರೆ ನಮ್ ಜೊತೆಗೆ. ಈ ಫೆಸಿಲಿಟೀಸ್ ತುಂಬಾ ಇದೆ ಅವ್ರಿಗೆ. ನಮ್ ಟೈಮಲ್ಲಿ ಅಂತೂ ಏನು ಇರ್ತಾ ಇರ್ಲಿಲ್ಲ. ಅವಾಗ ನಾವು ತುಂಬಾ ಕಷ್ಟಪಟ್ಟು ಆಡ್ತಿದ್ವಿ. ನಮ್ ಎಕ್ಸ್ಪೆನ್ಸಿವ್ ನಾವೇ ಖರ್ಚು ಮಾಡ್ಕೊಂತ ಇದ್ವಿ, ಅದೇನು ಸಿಗ್ತಾ ಇರ್ಲಿಲ್ಲ. ಅವಾಗ ತುಂಬಾ ಪೂರ್ ಫ್ಯಾಮಿಲಿಯಿಂದ ಬರ್ತಾ ಇದೆ. ಅವಾಗ ತುಂಬಾನೇ ಕಷ್ಟ ಆಗ್ತಾ ಇತ್ತು ಇವೆಲ್ಲ. ನ್ಯಾಚುರಲ್ ಫಿಟ್ನೆಸ್ ಇಬ್ರು ಅಂದ್ರೆ ಮಮತಾರಂತ ಸ್ಕೂಲ್ಗೆ 4-5 ಕಿಲೋಮೀಟರ್ ಓಡ್ ಹೋಗ್ತಿದ್ವಿ, ಅದೇ ನ್ಯಾಚುರಲ್ ಫಿಟ್ನೆಸ್ ಸರ್. ನಾವು ಜಿಮ್ ಕೂಡ
ನಾವು ಮಾಡ್ತಿರ್ಲಿಲ್ಲ, ಏನಂತಾನೆ ಗೊತ್ತಿರ್ಲಿಲ್ಲ. ಯಾವಾಗ ನಾವು ರೈಲ್ವೆಗೆ ಹೋದ್ವಿ ಅವಾಗಿಂದಾನೇ ಗೊತ್ತಾಗಿದ್ದೀವೆಲ್ಲ ಜಿಮ್ ಎಲ್ಲ ಇದೆ ಅನ್ಬಿಟ್ಟು. ಅಲ್ಲ, ಒಂದು ನ್ಯಾಚುರಲ್ ಫಿಟ್ನೆಸ್ ಬೇಕೇ ಬೇಕು, ಅಂದ್ರೆ ಅದರ ಕ್ಯಾನ್ ಬಿಲ್ಡ್ ಆನ್ ಇಟ್. ಅಂದ್ರೆ ಇನ್ನು ಯಾವ ರೀತಿಯ ಬದಲಾವಣೆ ಆಗಬೇಕು ನಮ್ಮ ರಾಜ್ಯ ಮಹಿಳಾ ಕಬಡ್ಡಿಯಲ್ಲಿ ಹಾಗೂ ರಾಷ್ಟ್ರೀಯ ಮಹಿಳಾ ಕಬಡ್ಡಿಯಲ್ಲಿ, ಇನ್ನು ಯಾವ ರೀತಿಯ ಅಪ್ಗ್ರೇಡ್ ಆಗಬೇಕು? ಫೆಡರೇಷನ್ ನೋಡಕ್ ಹೋದ್ರೆ ಇವಾಗ ತುಂಬಾ ಚೆನ್ನಾಗಿ ಟೂರ್ನಮೆಂಟ್ಸ್ ಮಾಡೋದಾಗ್ಲಿ, ಫೆಸಿಲಿಟಿ ತೇಜ ಮೇಡಮ್ ಹೇಳ್ದಂಗೆ ತುಂಬಾ ಚೆನ್ನಾಗಿ ಕೊಡ್ತಾ ಇದಾರೆ. ಅದನ್ನ ಮಕ್ಕಳು ಯೂಸ್ ಮಾಡ್ಕೊಳ್ಳೋದು ಕಡಿಮೆ ಆಗ್ತದೆ ಅನಿಸ್ತಾ ಇದೆ ನನ್ಗೆ. ಇವಾಗ ನಾವ್ ಹೆಂಗೆ ಹಾರ್ಡ್ ವರ್ಕ್ ಮಾಡಿ ಬರ್ತಾ ಇದೀವಿ, ಅದು ಇವಾಗ ಇಲ್ಲ, ಫೆಸಿಲಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದನೂ ಡಿಪ್ ಆಗುತ್ತೆ ಕಬಡ್ಡಿ. ಮಕ್ಕಳು ಸೀರಿಯಸ್ ಆಗಿ ತಗೋಬೇಕು. ಕಡಿಮೆ ಆಗಿದೆ ಅಂತೀರಾ? 100% ಸರ್. ಅಂದ್ರೆ ಏನ್ ಗೊತ್ತಾ, ರಿಸಲ್ಟ್ ಬೇಕು, ಡೈರೆಕ್ಟ್ ಹಾರ್ಡ್ ವರ್ಕ್ ಮಾಡಕ್ಕಿಲ್ಲ, ಶಾರ್ಟ್ ಕಟ್ ಬೇಕು. ಬೇಕು, ಸಕ್ಸಸ್ ಆಗಲ್ಲ. ನೋ ಶಾರ್ಟ್ ಕಟ್ ಟು ಸಕ್ಸಸ್. ಅದೇ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಪ್ಲಸ್ ನಮ್ಮ ರಾಜ್ಯದಲ್ಲಿ ನಾನು ಹೇಳ್ತೀನಿ, ಇವಾಗ ಕರ್ನಾಟಕದಲ್ಲಿ ಯಾಕೆ ಕಮ್ಮಿ ಪ್ಲೇಯರ್ಸ್ ಇದಾರೆ. ನ್ಯಾಷನಲ್ ಅಲ್ಲಿ ನೀವು ಚೆನ್ನಾಗ್ ಕಂಡ್ರೆ ನಾವು 4 ಸೆಲೆಕ್ಟ್ ಮಾಡ್ತೀವಿ, 5 ಸೆಲೆಕ್ಟ್ ಮಾಡ್ತೀವಿ ಇಂಡಿಯಾ ಟೀಮ್ಗೆ. ನ್ಯಾಷನಲ್ಸ್ ಅಲ್ಲೇ ಪೂಲ್ ಔಟ್ ಆಗುತ್ತೆ ಕರ್ನಾಟಕ ಟೀಮ್. ನಮ್ಗೂ ಒಂದು ರೂಲ್ ಇರುತ್ತೆ, ಪೂಲ್ ಔಟ್ ಆದ್ರೆ ಅಲ್ಲಿ ಒಂದೆರಡೇ ಪೂಲ್ ಮಾಡ್ತಾರಲ್ಲ, ಅಲ್ಲಿ ಒಂದು ಮ್ಯಾಚ್ ವಿನ್ ಆಗಕ್ಕಾಗಲ್ಲ. ಇಲ್ಲ ಒಂದು ವಿನ್ ಆಗ್ತಾರೆ, ಅಲ್ಲಿ ವಿನ್ನರ್ ರನ್ನರ್ ಅಲ್ಲೂ ಅವ್ರು ಇಲ್ವೇ ಇಲ್ಲ. ಪೂಲ್ ಅಲ್ಲಿ ವಿನ್ನರ್ ಬಂದ್ರೆ ಮಾತ್ರ ಸೆಮಿಫೈನಲ್ಸ್, ಪ್ರೀ ಕ್ವಾರ್ಟರ್ ಅವಕಾಶ ಸಿಗುತ್ತೆ. ಸೊ ಅವಾಗ ಎಲ್ಲ ಗೇಮ್ ನೋಡಬಹುದು ನಾವು. ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ತೇಜ ಮೇಡಮ್ ಹೇಳ್ದಂಗೆ ಕ್ಲಬ್ಸ್ ಇಲ್ಲ, ಮಕ್ಕಳನ್ನ ಸೆಲೆಕ್ಟ್ ಎಲ್ಲಿಂದ ಮಾಡೋದು? ಟ್ರಯಲ್ಸ್ ಇಟ್ಟಿರೋದು ಗೊತ್ತಾಗಲ್ಲ. ಟ್ರಯಲ್ಸ್ ಇಟ್ಟು ಚೆನ್ನಾಗಿ ಪ್ಲೇಯರ್ ನ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿದ್ದಾರೆ, ಮಾಡಬಹುದು, ಟೀಮ್ ಬರ್ತಾರೆ. ಆಮೇಲೆ ಮಕ್ಕಳು ಕೂಡ ಸ್ವಲ್ಪ ಹಾರ್ಡ್ ವರ್ಕ್ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು. ಈ ಇನ್ಫ್ಲುಯೆನ್ಸ್ ಮಾಡೋದಾಗ್ಲಿ, ಶಾರ್ಟ್ ಕಟ್ ಇದ್ರ ಹತ್ರ ಜಾಸ್ತಿ ಹೋಗದೆ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ತುಂಬಾ ಚೆನ್ನಾಗಿದೆ, ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಪ್ರೋ ಕಬಡ್ಡಿಯಿಂದ ಕಬಡ್ಡಿದು ಲೈಫೇ ಚೇಂಜ್ ಆಗಿದೆ. ಅಟ್ ಪ್ರೆಸೆಂಟ್ ಕಬಡ್ಡಿದು ಒಂದು ನೋಡೋ ದೃಷ್ಟಿನೇ ಚೇಂಜ್ ಆಗಿದೆ. ಸೊ ಬೆಸ್ಟ್ ಆಗಿದೆ. ಇದನ್ನೇ ತಗೊಂಡ್ ಹೋದ್ರೆ ಒಂದೊಂದೊಂದು ಸ್ಟೆಪ್ ಇಂಪ್ರೂವ್ಮೆಂಟ್ ಆಗ್ತಾನೂ ಹೋಗುತ್ತೆ 100%. ಸೊ ಅದನ್ನ ಯೂಸ್ ಮಾಡ್ಕೊಂಡು ಮಕ್ಕಳು ಚೆನ್ನಾಗಿ ತಗೊಂಡ್ ಬಂದ್ರೆ ಮುಂದೆ ನೋಡಿ ಕಾಮನ್ವೆಲ್ತ್ ಅಲ್ಲಿ 2030 ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಚಾನ್ಸ್ ಇದೆ ಕಬಡ್ಡಿನ. 2036 ಒಲಿಂಪಿಕ್ಸ್ ಅಲ್ಲೂ ಇಂಟ್ರೊಡ್ಯೂಸ್ ಮಾಡೋ ಚಾನ್ಸ್ ಇದೆ. ಸೊ ಫ್ಯೂಚರ್ ಬ್ರೈಟ್ ಇದೆ, ಅದನ್ನ ಯೂಸ್ ಮಾಡ್ಕೋಬೇಕು. ನಮ್ದು ಯಾರು ಸ್ಟೂಡೆಂಟ್ ಕೈಯಲ್ಲಿ, ಪ್ಲೇಯರ್ ಕೈಯಲ್ಲಿ ಇದೆ ಕಬಡ್ಡಿನ ನೀವು ಹೆಂಗ್ ತಗೊಂಡ್ ಹೋಗ್ತೀರಾ ಅಂತ. ಯಾಕಂದ್ರೆ ಸಪೋರ್ಟ್ 100% ಸಿಗ್ತಾ ಇದೆ ಇವಾಗ. ಅಲ್ಲ, ಈ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಸಿಗಲ್ವಾ ಈಗ? ಇಲ್ಲ, ಬೆಂಗಳೂರಿಗೆ ಇವಾಗ ಇಲ್ವೇ ಇಲ್ಲ ಸರ್. ಆ ಟೈಮಲ್ಲೆಲ್ಲ ನಾವು ಆಡ್ತಿರೋ ಟೈಮಲ್ಲೆಲ್ಲ ತುಂಬಾ ಕ್ಲಬ್ಸ್ಗಳಿತ್ತು, ತುಂಬಾ ಕಾಂಪಿಟೇಷನ್ ಇತ್ತು. ನಾವ್ ಅದನ್ನೇ ಅಲ್ವಾ, ಯಾವ ಟೀಮ್ ವಿನ್ ಆಗುತ್ತೆ, ಯಾವ ಟೀಮ್ ವಿನ್ ಆಗಲ್ಲ ಹೇಳಕ್ಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ತುಂಬಾ ಇತ್ತು. ಸೊ ಇವಾಗ ಇಲ್ವೇ ಇಲ್ಲ. ಏನ್ ಕಾರಣ? ಮೊಬೈಲ್ ಕಾರಣನಾ ಅಥವಾ ಮೊಬೈಲ್ ಸರ್? ಸ್ವಲ್ಪ ಅದೇ ಅಸೋಸಿಯೇಷನ್ ಸ್ವಲ್ಪ ಅದು ಗಮನ ಕೊಡಬೇಕು. ಆಮೇಲೆ ಹೆಚ್ಚು ಟೀಮ್ಸ್ ಇನ್ನ ರೆಡಿ ಮಾಡ್ಬೇಕು ಇವರು, ಅವಾಗ್ಲೇ ಇಂಪ್ರೂವ್ಮೆಂಟ್ ಆಗೋದು. ಇಲ್ಲ ಅಂದ್ರೆ ಕಷ್ಟ. ಅಲ್ಲ, ಬಟ್ ಲೈವ್ ಕವರೇಜ್ ಜಾಸ್ತಿ ಮಾಡಿದ್ರೆ ಮಕ್ಕಳಿಗೆ ನೋಡ್ಲಕ್ಕಾಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಮಹಿಳಾ ಕಬಡ್ಡಿ ಇದೆ ಅಂತ ಗೊತ್ತಿರಲ್ಲ ಚಿಕ್ಕವರಿದ್ದಾರೆ. ಆ ತರ ಇರುವಾಗ ಇವರೆಲ್ಲ ಹಳ್ಳಿಯಿಂದ ಬಂದವರು, ಆಲ್ಮೋಸ್ಟ್ ಆಲ್ ಯಾರು ಶಹರದಿಂದ ಬಂದವರು, ಮೆಟ್ರೋದಿಂದ ಬಂದವರು ಅಂತಲ್ಲ. ಓಕೆ, ಮಹಾರಾಷ್ಟ್ರದಲ್ಲಿ ಮುಂಬೈ, ಪುಣೆಯಲ್ಲಿ ಆಡ್ತಿರ್ಬೋದು, ಬೆಂಗಳೂರಲ್ಲಿ ಆಡ್ತಿರ್ಬೋದು. ಮಿಕ್ಕವರೆಲ್ಲ ಹರಿಯಾಣದ ಹಳ್ಳಿಯಿಂದ ಬಂದವರು, ಮಹಾರಾಷ್ಟ್ರದ ಹಳ್ಳಿಯಿಂದ ಬಂದವರು. ಲೈವ್ ಕವರೇಜ್ ನೋಡಿದಾಗ ಅವ್ರಿಗೂ ಸ್ವಲ್ಪ ಪ್ರೇರಣೆ ಸಿಗುತ್ತೆ. ಅದನ್ನ ಜಾಸ್ತಿ ಮಾಡ್ಬೇಕು. ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಇಲ್ವೇ ಇಲ್ಲ ಸರ್ ಕ್ಲಬ್ ಅಲ್ಲಿ. ಇವಾಗ ಏನಂದ್ರೆ ಆಳ್ವಾಸು, SDM ಇದ್ರಲ್ಲೇ ಇದಾರೆ ಪ್ಲೇಯರ್ಸ್. ಇಲ್ಲ ಮಂಡ್ಯ ಬಿಟ್ರೆ ಬ್ಯಾಂಗ್ಳೂರ್ ಸಿಟಿಲಿ ಇಲ್ವೇ ಇಲ್ಲ ಟೀಮ್ಸ್ಗಳು. ಈಗ ಪ್ರೋ ಕಬಡ್ಡಿ ಲೀಗ್ 2014 ಶುರು ಆಯ್ತು. ನೀವು 2016 ವುಮೆನ್ಸ್ ಕಬಡ್ಡಿ ಚಾಂಪಿಯನ್ಶಿಪ್ ಆಡಿದ್ರಿ. ಒಂದು 3 ಟೀಮ್ ಇದ್ದು ಕೂಡ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು. ಅದು ಮುಂದೆ ಕಂಟಿನ್ಯೂ ಆಗಲಿಲ್ಲ. ಇದೇ ಪ್ರೋ ಕಬಡ್ಡಿ ತರ ಮಹಿಳೆಯರಿಗೂ ಒಂದು ಪ್ರೋ ಕಬಡ್ಡಿ ಶುರು ಮಾಡಿ, ಯಾಕಂತಂದ್ರೆ ಈಗ ಪ್ಲೇಯರ್ಸ್ ಸಿಗ್ತಾರೆ. ಓಕೆ, ನಮ್ ಪ್ಲೇಯರ್ಸ್ ಇದಾರೆ, ನಮ್ಮ ಪೂಲ್ ಅಲ್ಲಿ ಒಂದು 34 ಜನ ಸಿಗಲ್ವಾ? ಸಿಗ್ತಾರೆ. ಪ್ಲಸ್ ಫಾರಿನ್ ಪ್ಲೇಯರ್ಸ್, ಚೈನೀಸ್ ಟೈಪ್ ಅವರು, ಇರಾನ್ ಅವರು, ಬಾಂಗ್ಲಾದೇಶ್ನವರು, ಮಿಕ್ಕಿದವರು, ಥೈಲ್ಯಾಂಡ್, ಯಾರ್ಯಾರು ಚೆನ್ನಾಗಿದ್ದಾರೆ ಅವ್ರನ್ನೆಲ್ಲ ಅಂದ್ರೆ ಆಕ್ಷನ್ ತರ ಮಾಡಿ, ಆ ತರ ಪ್ರೋ ಕಬಡ್ಡಿ ಮಾಡ್ತಾರಲ್ಲ, ಆ ತರ ಆಕ್ಷನ್ ಮಾಡಿಬಿಟ್ಟು ಒಂದು ಟೂರ್ನಮೆಂಟ್ ಮಾಡಿದ್ರೆ ಇನ್ನೂ ಹೆಚ್ಚು ಇವಾಗ ಏನಂದ್ರೆ. ಹೌದೌದು, ಕರೆಕ್ಟ್. ಅನುಪಮ್ ಗೋಸ್ವಾಮಿ ಸರ್ ಅವರು ಬಂದಿದ್ರು ವರ್ಲ್ಡ್ ಕಪ್ ಇದು ನೋಡೋದಕ್ಕೋಸ್ಕರ. ನಮ್ಮ ಹೋಟ್ಲಲ್ಲೇ ಉಳ್ಕೊಂಡಿದ್ರು. ಅವ್ರಿಗೆ ನಾವ್ ಇದನ್ನೇ ಹೇಳೋದು, ಪ್ಲೇಯರ್ಸ್ ಆಗ್ಲಿ ಕೋಚ್ ಆಗ್ಲಿ, ಸರ್ ನಮ್ದು ಯಾವಾಗ ಲೀಗ್ ಶುರು 2016 ಹೇಳ್ತಾ ಇದ್ದಾರೆ ವಾಚ್ ಮಾಡಕ್ ಬಂದಿದ್ದಾರೆ. ಇವಾಗ ಸೋನಾಲಿ ಅವರೆಲ್ಲ ಹೇಳ್ತಾ ಇದಾರೆ, ಸೋನಾಲಿ ಪುಷ್ಪ ಅವರೆಲ್ಲ ಹೇಳ್ತಾ ಇದಾರೆ, ಸರ್ ನಾವ್ ಆಡ್ಲೇಬೇಕು, ನಮ್ದು ಏಜ್ ಆಗ್ತಾ ಇದೆ, ನಾವು ಒಂದ್ 4-5 ವರ್ಷ ಲೀಗ್ ಆಡ್ಬೇಕು, ನೀವ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಸ್ವಲ್ಪ ಬೇಗ ನೋಡಿ ಹೇಳಿ ಅಂತ. ಸೊ ಇದನ್ನ ನೋಡಕ್ಕೆ ಬಂದಿರೋದು ಅವರು ಗೋಸ್ವಾಮಿ ಸರ್ ಅವರು. ಇಷ್ಟರಲ್ಲೇ ಆಗ್ಬೋದು ಅನ್ಕೊಂಡಿದೀನಿ, ನೋಡೋಣ. ಮತ್ತೆ ಈಗ ಜಾಬ್ ಆಪರ್ಚುನಿಟೀಸ್ ಹೆಂಗಿದೆ ಮಹಿಳಾ ಕಬಡ್ಡಿ ಪ್ಲೇಯರ್ಸ್ಗೆ? ಓಕೆ, ನೀವಿದ್ದಾಗ ರೈಲ್ವೇಸ್ ತಗೋತಾ ಇದ್ರು, ಈಗ ಹೆಂಗೆ? ಚೆನ್ನಾಗಿದೆ, ಅಂದ್ರೆ ಜಾಸ್ತಿ ಇಲ್ಲ ಅನ್ಸುತ್ತೆ ನನಗೆ. ಚೆನ್ನಾಗಿದೆ, ಆದ್ರೆ ರೈಲ್ವೇಸ್ಗೆಲ್ಲ ಮಾಡ್ತಾ ಇದಾರೆ. ನಮ್ ಸ್ಟೇಟ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ. ಸ್ಟೇಟ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು ಎಲ್ಲಾ ಗೇಮ್ಸ್ಗೆ, ಕಬಡ್ಡಿ ಅಂತಲ್ಲ. ಜಾಬ್ ಆಪರ್ಚುನಿಟಿ ಕೊಟ್ರೆ ಲೈಫ್ ಕೂಡ ಸೆಟಲ್ ಆಗುತ್ತೆ. ಕಮ್ಮಿ ಇದೆ, ಇನ್ನೂ ಅದು ಇಂಪ್ರೂವ್ ಆಗಬೇಕು. ಈಗ ನೋಡಿ, ನಿಮ್ಗೆ ಇರೋದು ನ್ಯಾಷನಲ್ಸ್, ಫೆಡರೇಷನ್ ಕಪ್, ಆಮೇಲೆ ಇಂಟರ್ನ್ಯಾಷನಲ್ ಮಾಡಿದ್ರೆ ಏಷ್ಯನ್ ಕಬಡ್ಡಿ ಬೀಚ್ ಚಾಂಪಿಯನ್ಶಿಪ್, ಕಬಡ್ಡಿ ಚಾಂಪಿಯನ್ಶಿಪ್, ಆಮೇಲೆ ಏಷ್ಯನ್ ಗೇಮ್ಸ್, ಆದ್ರೆ ವರ್ಲ್ಡ್ ಕಪ್. ಹೊಸದಾಗಿ ಬಂದ್ರು ಖೇಲೋ ಇಂಡಿಯಾ ಯೂತ್ ಗೇಮ್ಸ್, ಆಮೇಲೆ ಯೂನಿವರ್ಸಿಟಿ ಗೇಮ್ಸ್. ಈಗ ನೀವು ನಿಮ್ ಸೆಲೆಕ್ಟ್ ಮಾಡಿ ಆಡ್ಸಿದ್ರಲ್ಲ ಇಷ್ಟು ಜನ, ಇದ್ರಲ್ಲಿ 4-5 ಜನ ಈಗ ಖೇಲೋ ಇಂಡಿಯಾ ಯೂನಿವರ್ಸಿಟೀಸ್ ಅಲ್ಲಿ. ಅದನ್ನ
ದೂರದರ್ಶನ ನಾವು ನೋಡಬಹುದು. ಅದರಿಂದ ಒಳ್ಳೆ ಕವರೇಜ್ ಸಿಗುತ್ತೆ, ಅದರಿಂದ ಒಳ್ಳೆ ಪ್ರೇರಣೆ ಸಿಗಬಹುದಲ್ಲ. ಒಳ್ಳೆ ಪ್ಲೇಯರ್ ಪಿಕ್ ಆಗ್ತಾರೆ, ಇನ್ನು ಪ್ಲೇಯರ್ಸ್ ಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ನೀವು ಹೇಳ್ದಂಗೆ ಅದು ಕೂಡ ಲೈವ್ ಕವರೇಜ್ ತುಂಬಾ ಚೆನ್ನಾಗಿದೆ. ಖೇಲೋ ಇಂಡಿಯಾದಲ್ಲೇ ಆಡಿದ ಪ್ಲೇಯರ್ಸ್ ಅಂತ ನಾವು ಅವರ ಹೆಸರಲ್ಲಿ ಗೇಮ್ ಜನರಿಗೆ ನೋಡಕ್ ಸಿಗುತ್ತೆ. ಇದು ಜಾಸ್ತಿ ಆಗ್ಬೇಕು. ಅಲ್ಲಿ ಟ್ಯಾಲೆಂಟ್ ಸ್ಕೌಟ್ಸ್ ಮಿಕ್ಕ ಫ್ರಾಂಚೈಸೀಸ್ ಯಾರಿರ್ತಾರೆ ಅವ್ರು ಬಂದ್ಬಿಟ್ಟು ನೋಡ್ತಿರ್ತಾರೆ, ನೋಡ್ಬಿಟ್ಟು ಕಮಿಟಿ ಹೋಗ್ತಾರೆ, ಕಮಿಟಿ ಹೋಗಿ ಪಿಕ್ ಮಾಡ್ತಾರೆ, ಮೆಂಬರ್ ಹೋಗಿ. ಆತರ ನೀವು ಆಸ್ ಸೆಲೆಕ್ಟರ್ಸ್ ಎಲ್ಲೆಲ್ಲಿ ಟೂರ್ನಮೆಂಟ್ ಇದಾವೆ ಅಂತ ಹೇಳ್ಬಿಟ್ಟು ನೀವು ಹೋಗಿ ನೋಡ್ತೀರಾ? ಎಲ್ಲಾ ಕಡೆ ಹೋಗ್ತೀವಿ ಸರ್. ಅದೇ TIDC ಅಂತ ಸಾಯಿ ಮಾಡಿರೋ ಇದಕ್ಕೆಲ್ಲ ಕಳಿಸ್ತಾರೆ. ಅಂದ್ರೆ ಕಮಿಟಿಯಲ್ಲಿ ನಾವೊಂದು 7-8 ಜನ ಇದೀವಿ. ಅದ್ರ ಇಬ್ರು ಮೂರ್ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಸಾಯಿಗೆ ಜಾಯ್ನಿಂಗ್ ಕೂಡ ಮಾಡ್ತಾರೆ ಚೆನ್ನಾಗಿ ಆಡಿದ್ರೆ. ಅಲ್ಲೂ ಕೂಡ ಚೆನ್ನಾಗಿದೆ. ಅದು ಬೆನಿಫಿಟ್ ಇದೆ ಅವ್ರಿಗೆ. ಪರ್ ಮಂತ್ ಏನೋ 10,000 ಪೇ ಮಾಡ್ತಾರೆ. ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಮೆಡಲಿಸ್ಟ್ ಆದ್ರೆ ಸ್ಕಾಲರ್ಶಿಪ್ ಸಿಗುತ್ತೆ. ಇಂಡಿಯನ್ ಆಯಿಲ್ ಅಲ್ಲೂ ಇದೆ, ಖೇಲೋ ಇಂಡಿಯಾ ಅಲ್ಲೂ ಇದೆ ಸ್ಕೀಮ್ಸ್ ಇವೆಲ್ಲ. ಇಷ್ಟೆಲ್ಲ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿ. ಅಷ್ಟೇ ಅಲ್ಲ, ಈಗ ಬಡ್ತಿ ಕೂಡ ಸಿಕ್ತು. ಯಾಕೆ ನಮ್ಮ ಕಬಡ್ಡಿ ಪ್ಲೇಯರ್ಸ್ ಕೂಡ ಕೊಡಬಹುದಲ್ಲ, ಯಾಕಂದ್ರೆ ವಿಶ್ವಕಪ್ ಗೆದ್ದಿದ್ದಾರೆ. ಈಗ ಕ್ರಿಕೆಟ್ ವಿಶ್ವಕಪ್ ಗೆದ್ದಾರಲ್ಲ, ಅದ್ರಲ್ಲಿ 3 ಜನ ರೈಲ್ವೇಸ್ ದವ್ರಿಗೆ ಬಡ್ತಿ ಸಿಕ್ಕಿದೆ. ಹೌದು, ನನಗೆ ಮೊನ್ನೆ ನಮ್ ಸೆಕ್ರೆಟರಿ ಅವ್ರು ಕಾಲ್ ಮಾಡಿದ್ರು, ನಂಗೆ ಟಚ್ ಅಲ್ಲಿ ಆಮೇಲೆ ನಾವು ರೈಲ್ವೆ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗಿ ನಾವು ಬಹಳ ರಿಸ್ಕ್ ಮಾಡಿಸ್ತೀವಿ. ಹೌದು, ಇವಾಗ ಅವರು ಕೊಟ್ಟಿದ್ದಾರೆ ವರ್ಲ್ಡ್ ಕಪ್ ಅಲ್ಲಿ OSD ಆಗಿ ಕೊಟ್ಟಿದ್ದಾರೆ. ಇವಾಗ ಇವ್ರಿಗೂ ಸಿಗುತ್ತೆ. 6 ಜನ ಇದೀವಿ ರೈಲ್ವೆಲಿ ವರ್ಲ್ಡ್ ಕಪ್ ಆಡಿರೋರು. ನಾನು ಒಂದು 7 ಜನ ಇದೀವಿ ಟೀಮ್ ಅಲ್ಲಿ. ಈಗ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಇಂದ ಇನ್ನೂ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ಇಲ್ಲಿ ಆಕ್ಚುಲಿ ಸರ್ ನಾವು ಏಂತಕ್ಕೆ ಇಲ್ಲಿ ಬಿಟ್ಟೋಗಿದ್ವಿ ಬ್ಯಾಂಗ್ಳೂರ್ ಅಂದ್ರೆ, ನಮ್ದು ಟೀಮ್ ಇರ್ಲಿಲ್ಲ ಇಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆಲಿ. ಸೊ ನಮ್ಗೆ ಅಲ್ಲಿ ಆಫರ್ ಮಾಡಿದ್ರು ಸಿಕಂದ್ರಾಬಾದ್ ಅಲ್ಲಿ. ನಾವು ಇಲ್ಲಿಂದ ಬಿಟ್ಟೋಗಿದ್ವಿ. 20 ಇಯರ್ಸ್ ಫ್ಯಾಮಿಲಿಯಿಂದ ತುಂಬಾ ದೂರ ಇದ್ವಿ ನಾವು. ಹಾಗಾಗಿ ನಾವ್ ಇಷ್ಟ ಅಚೀವ್ಮೆಂಟ್ಸ್ ಮಾಡಿದ್ವಿ. ನಮ್ ಫ್ಯಾಮಿಲಿ ಅವ್ರದ್ದು ಸಪೋರ್ಟ್ ಇತ್ತು ತುಂಬಾ. ಇಲ್ಲಿ ಏನಂದ್ರೆ ಕೆಲಸ ಜಾಬ್ ಇಲ್ವೇ ಇಲ್ಲ. ಸೊ ಬೇರೆ ಸ್ಟೇಟ್ ಟೀಮ್ ಶುರು ಮಾಡಬಹುದು ನೀವು? ಮಾಡ್ತೀವಿ. ಅದು ನಾವು ಬಂದಿದೀವಿ. ಸೊ ಇನ್ನ ಹೆಚ್ಚಾಗ್ಬೇಕು, ಇನ್ನ ಅದನ್ನ ನೋಡ್ಬೇಕು. ಆಮೇಲೆ ಪೊಲೀಸಲ್ಲೂ ಸ್ಟಾಪ್ ಮಾಡಿದ್ದಾರೆ, ಪೊಲೀಸಲ್ಲೂ ರಿಕ್ರೂಟ್ಮೆಂಟ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಇಲ್ಲಿ. ಇವಾಗ ಫುಡ್ ಆಫೀಸರ್ ಸುಷ್ಮಿತಾಗೆ ಮತ್ತೆ ಉಷಂಗ್ ಸಿಕ್ಕಿತ್ತು, ಅವರು ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್. ಸೊ ಇದೇ ತರ ಮಾಡ್ಬೇಕು, ಕೆಲಸ ಜಾಬ್ ಕೊಡ್ಬೇಕು. ಅವಾಗ ಯಾರು ಬಿಟ್ಟು ಹೋಗಲ್ಲ ಈ ತರ, ಬ್ಯಾಂಗ್ಳೂರ್ ಬಿಟ್ಟು ಕರ್ನಾಟಕ ಬಿಟ್ಟು ಹೋಗಲ್ಲ ಒಳ್ಳೆ ಪ್ಲೇಯರ್ಸ್. ಹಾಗಾಗಿ ಇನ್ನ ಹೆಚ್ಚಿನ ಮಾಡ್ಬೇಕಂತ ನನ್ನ ಕೋರಿಕೆ ಇದೆ. ಓಕೆ, ಮಮತಾ ಅವರು ಹಾಗೂ ತೇಜಸ್ವಿನಿ ಅವರೇ, ಇಷ್ಟೊತ್ತು ಬಂದು ನಮ್ಮ ಆಕಾಶವಾಣಿಯಲ್ಲಿ ವಿವರವಾಗಿ ಎಲ್ಲ ಹೇಳಿದಿರ. ಸೊ ಅದಕ್ಕಾಗಿ ನಮಗೆ ಆಕಾಶವಾಣಿ ಪರವಾಗಿ ವಂದನೆಗಳು, ನಮಸ್ಕಾರ, ಬಹಳ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾರತದ ವನಿತೆಯರಿಗೆ 2ನೇ ಕಬಡ್ಡಿ ವಿಶ್ವಕಪ್ ಕಿರೀಟ ವಿಷಯದ ಕುರಿತು ಚರ್ಚೆಯನ್ನ ಕೇಳಿದ್ರಿ. ಭಾಗವಹಿಸಿದವರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಮಮತಾ ಪೂಜಾರಿ, ಸ್ಪೋರ್ಟ್ಸ್ ಕಾಮೆಂಟೇಟರ್ ಚಂದ್ರಮೌಳಿ ಸಿ ಕಣ್ವಿ ಹಾಗೂ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ತೇಜಸ್ವಿನಿ ಬಾಯಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.